ವಂದನೆಗಳು. ಅದೇ ವಂದನೆ. ರೀತಿಯಲ್ಲಿ ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆ ಮಾಡ್ತೀವಿ. ವಂದನೆ ಅಂತ ಎಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಸರ್ವಶಕ್ತನಾಗಿರುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು. ಈ ಬೆಳಗಿನ ಜಾವದಲ್ಲಿ ತಂದೆಯಾದ ದೇವರೇ, ನಿಮ್ಮ ಮಕ್ಕಳಾಗಿರುವಂತಹ ಎಲ್ಲರೂ ನಿಮ್ಮ ವಾಕ್ಯಗಳನ್ನು ಕೇಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಎಲ್ಲರನ್ನೂ ಬಲಪಡಿಸಿ ಎಲ್ಲರಿಗೂ ಬೇಕಾದಂಥ ಆತ್ಮಿಕ ಆಹಾರವನ್ನು ದಯಪಾಲಿಸಿ. ಹೇಳುವಂಥ ಪ್ರತಿ ಮಾತುಗಳು ನಿಮ್ಮ ಮಾತುಗಳು ತಂದೆ, ಹಿತದು ಇದ್ದ ಹಾಗೆ ಯಥಾರ್ಥವಾಗಿ ಸಾರುವುದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯೇಸು ಏನನ್ನ ಜಯಿಸಿದ್ದಾರೆ, ನಾವು ಏನನ್ನ ಜಯಿಸಬೇಕು ಎಂಬ ಅಂಶವನ್ನ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಯೇಸು ಪ್ರಭು ಏನನ್ನು ಜಯಿಸಿದ್ದಾರೆ, ನಾವು ಏನನ್ನ ಜಯಿಸಬೇಕು ಎಂಬ ಅಂಶವನ್ನ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ಪ್ರಕಟಣೆ ಗ್ರಂಥದಲ್ಲೇ ಒಂದು ಮಾತಿರುತ್ತೆ. 3ನೇ ಅಧ್ಯಾಯ 21ನೇ ವಚನದಲ್ಲಿ 3ನೇ ಅಧ್ಯಾಯ 21ನೇ ವಚನದಲ್ಲಿ ಒಂದು ಮಾತಿರುತ್ತೆ. ಆ ಮಾತನ್ನ ಓದೋಣ ಪ್ರಿಯರೇ. ನಾನು ಜಯವಂತಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಅಂತ ಹೇಳ್ತಾರೆ. ಪ್ರತಿ ಕ್ರೈಸ್ತರು, ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಈ ವಚನಗಳನ್ನ ಓದುವಾಗ ಯಾವ ಉದ್ದೇಶದ ಮೇಲೆ ಮಾತನ್ನು ಹೇಳಿದ್ದಾರೆ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಅಂದ್ರೆ ನಾನು ಜಯ ಹೊಂದಿದ್ದೀನಿ, ಜಯ ಹೊಂದಿ ತಂದೆಯ ಸಿಂಹಾಸನದಲ್ಲಿ, ಅಂದ್ರೆ ತಂದೆಯ ಸಿಂಹಾಸನದೊಡನೆ ಅಂದ್ರೆ ದೇವರ ಒಂದು ಅಧಿಕಾರ. ಅಂದ್ರೆ ಸಿಂಹಾಸನ ಅಂದ್ರೆ ಅಧಿಕಾರ ಪ್ರಿಯರೇ. ಸಿಂಹಾಸನ ಅಂದ್ರೆ ಅಧಿಕಾರ ಪಡ್ಕೊಂಡಿದ್ದಾರಂತೆ. ಮತ್ತಾಯನ್ ಬರೆದ ಸುವಾರ್ತೆಯಲ್ಲಿ ಇರುತ್ತೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತಾರೆ. ಅದಕ್ಕಿಂತ ಮುಂಚಿತವಾಗಿ ಅಧಿಕಾರ ಯಾರಲ್ಲಿತ್ತು ಅಂತ ನೋಡುವಾಗ ಸಂಪೂರ್ಣ ಅಧಿಕಾರ ದೇವರಿಗೆ. ಇವಾಗಲೂ ಕೂಡ ಸಂಪೂರ್ಣ ಅಧಿಕಾರ ದೇವರಲ್ಲೇನೆ ತನ್ನ ಮಗನಿಗೆ ಕೊಡುವಂಥದ್ದು ನೋಡ್ತೀವಿ. ತನ್ನ ಪ್ರಿಯ ಕುಮಾರನಾಗಿರುವಂತ ಯೇಸು ಕ್ರಿಸ್ತರಿಗೆ ಕೊಡುವಂಥದ್ದು ನೋಡ್ತೀವಿ ಪ್ರಿಯರೇ. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಈ ಮಾತಿರುತ್ತೆ. ಸ್ವರ್ಗದಲ್ಲಿ, ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಏನ್ರಿ ಸಂಪೂರ್ಣ ಅಧಿಕಾರ ಪ್ರಭುವಿಗೆ ಕೊಡಲ್ಪಟ್ಟಿದೆ ಎಂದು ಒಂದು ಮಾತನ್ನ ನೋಡೋಣ. ಅದೇ ಮತ್ತಾಯನ್ ಬರೆದ ಸುವಾರ್ತೆ ನೋಡೋಣ ಪ್ರಿಯರೇ.
ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18 19 ಓದಿಪ. ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನಿಮಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಗಮನಿಸ್ರಿಮ್ಮ, ಎಲ್ಲರೂ ಗಮನಿಸ್ರಿ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಯಾವಾಗ ಹೇಳುವಂತ ಮಾತು, ಯೇಸು ಕ್ರಿಸ್ತರು ಸಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದ ಮೇಲೆ ಹೇಳಿರುವಂತ ಮಾತು. ಅದಕ್ಕಿಂತ ಮುಂಚಿತವಾಗಿ ಕೊಡಲ್ಪಟ್ಟಿದೆಯಾ ಇಲ್ವಾ ಅಂತ ನೋಡುವಾಗ ಇಲ್ಲ ರೀ. ದೇವರ ರಾಜ್ಯ ಪರಿಪಾಲನೆ ನಡೀತಾ ಇದೆ. ಇವಾಗ ರಾಜ್ಯ ಪರಿಪಾಲನೆ ಯಾರ ಕೈಯಲ್ಲಿ ಬಂದಿದೆ ಅಂತ ನೋಡುವಾಗ ಯೇಸು ಕ್ರಿಸ್ತರ ಕೈಯಲ್ಲಿ. ಯೇಸು ಕ್ರಿಸ್ತರಿಗೆ ತಂದೆಯಾದ ದೇವರು ಕೊಟ್ಟಿದ್ದಾರೆ ಸಂಪೂರ್ಣ ಅಧಿಕಾರ. ಯಾಕೆ ಆ ಅಧಿಕಾರ ಬಂದಿದೆ, ಹೇಗೆ ಅಂತ ನೋಡುವಾಗ, ಭೂಲೋಕದಲ್ಲಿ ಅವರು ಯೇಸು ಪ್ರಭು ಜಯ ಹೊಂದಿದ್ದಾರಂತೆ. ಜಯ ಹೊಂದಿರುವುದರಿಂದ ಪರಲೋಕದಲ್ಲಿ ಭೂಲೋಕದಲ್ಲಿ ಸಂಪೂರ್ಣ ಅಧಿಕಾರ. ಜಯ ಹೊಂದಿರುವುದರಿಂದ ಪರಲೋಕದಲ್ಲಿ ಭೂಲೋಕದಲ್ಲಿ ಪಾತಾಳ ಲೋಕದಲ್ಲಿ ಕೂಡ ಸಂಪೂರ್ಣ ಅಧಿಕಾರ ಯೇಸು ಕ್ರಿಸ್ತರಿಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಜಯ ಹೊಂದಿರುವುದರಿಂದ ಏನ್ ಜಯ ಹೊಂದಿದ್ದಾರೆ? ನಮ್ಮ ಸಮಾಜದಲ್ಲಿ ನೋಡುವಾಗ ಯಾವುದೋ ಒಂದು ಆಟಗಳನ್ನ ಆಡುವಾಗ ಈ ಆಟಗಳ ವಿಷಯದಲ್ಲಿ ಇವರು ಜಯ ಹೊಂದಿದ್ದಾರೆ. ಈ ಕ್ರಿಕೆಟ್ ವಿಷಯದಲ್ಲಿ ಆಗಿರ್ಬೋದು, ಫುಟ್ಬಾಲ್ಗಳ ವಿಷಯದಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಅನೇಕ ಆಟಗಳಿರುತ್ತೆ ನೋಡಿ. ಈ ಆಟಗಳ ವಿಷಯದಲ್ಲಿ ಆಗಿರ್ಬೋದು, ಒಂದು ರೀತಿಯಲ್ಲಿ ಜಯ. ಮತ್ತೊಂದು ರೀತಿಯಲ್ಲಿ ನೋಡುವಾಗ ಯುದ್ಧಗಳು ನಡೀತಾ ಇರುತ್ತೆ, ಅಲ್ಲಲ್ಲಿ ಯುದ್ಧಗಳು ನಡೀತಾ ಇರುತ್ತೆ. ಇಂಥವರು ಇಂಥ ದೇಶವನ್ನ ಸ್ವಾಧೀನ ಮಾಡಿಕೊಂಡ್ರು, ಇಂಥ ದೇಶವನ್ನು ಜಯ ಹೊಂದಿದ್ರು, ಇಂಥ ದೇಶವನ್ನು ಜಯ ಹೊಂದಿದ್ರು, ಇಂಥ ದೇಶದವರು ಇಂಥ ದೇಶವನ್ನ ಸ್ವಾಧೀನ ಮಾಡಿಕೊಂಡ್ರು, ಜಯ ಹೊಂದಿದ್ರು ಯುದ್ಧ ಮಾಡಿ ಅಂತೇಳಿ ಈ ಸಮಾಜದಲ್ಲಿ ನಾವು ನೋಡ್ತೀವಿ. ಆಗಿರುವಾಗ ಯೇಸು ಕ್ರಿಸ್ತರು ಯಾವುದನ್ನ ಜಯ ಹೊಂದಿದ್ದಾರೆ? ಏನನ್ನ ಜಯ ಹೊಂದಿದ್ದಾರೆ? ಯಾರನ್ನು ಜಯ ಹೊಂದಿದ್ದಾರೆ? ಯೇಸು ಪ್ರಭು ಮಾತಿನಲ್ಲಿ, ಅವರ ಜೀವಿತ ಇತಿಹಾಸದಲ್ಲಿ ಒಬ್ಬರಿಗೂ ಒಂದು ಮಾತಾಡಿಲ್ಲ. ಅಂದ್ರೆ ಕೆಟ್ಟ ಭಾಷೆಯಿಂದ ಮಾತನಾಡಿಲ್ಲ. ಎರಡನೇದಾಗಿ ಈ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಯುದ್ಧಗಳು ಅವ್ರು ಮಾಡಿಲ್ಲ. ಎಲ್ಲರ ಕೈಯಲ್ಲಿ ಇದ್ದ ಹಾಗೆ ಈ ಸೈನಿಕರ ಬಳಿಯಲ್ಲಿ ಯುದ್ಧದ ಆಯುಧಗಳು ಇರುತ್ತಲ್ವಾ, ಅಂತ ಆಯುಧಗಳು ಕೂಡ ಯೇಸು ಪ್ರಭುವಲ್ಲಿಲ್ಲ. ಆದರೆ ಇವರು ಮಾತನಾಡಿರುವಂಥದ್ದು ಪ್ರೀತಿ, ಜ್ಞಾನ, ತ್ಯಾಗ, ಒಂದು ಆತ್ಮಿಕವಾದಂತ ಒಂದು ಜ್ಞಾನವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ದೇವರ ಉನ್ನತವಾದಂತ ಜ್ಞಾನವನ್ನು. ಪ್ರಿಯರ ದೇವರ ಮಕ್ಕಳಿರ, ಒಂದು ವೇಳೆ ಸೈತಾನೊಟ್ಟಿಗೆ ಯುದ್ಧ ಅಂದ್ರೆ ಅವನನ್ನ ಸೋಲಿಸ್ಬೇಕಂದ್ರೆ ಯೇಸು ಪ್ರಭುಗೆ ದೊಡ್ಡ ಕೆಲಸ ಅಲ್ವೇ ಅಲ್ಲ. ಅಂದ್ರೆ ಇವಾಗ ಯೇಸು ಕ್ರಿಸ್ತರು ಸೈತಾನನನ್ನ ಸಾಯಿಸ್ಬೇಕು ಇಲ್ಲ ನಾಶ ಮಾಡ್ಬೇಕಂದ್ರೆ ದೊಡ್ಡ ಕೆಲಸ ಅಲ್ಲ ರೀ. ಯಾಕಂದ್ರೆ 2ನೇ ಆಗಮನದಲ್ಲಿ ನೋಡ್ತೀವಿ,
ಯೇಸು ಕ್ರಿಸ್ತರು ಈ ಪರಲೋಕದಿಂದ ಎರಡನೇ ಆಗಮನ ನಡೆಯುತ್ತೆ ನೋಡಿ. ಅಂದ್ರೆ ಭೂಲೋಕದಲ್ಲಿದ್ದಂತ ಭಕ್ತರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬರುವಾಗ ಟೋಟಲ್ ಈ ಪಂಚಭೂತಗಳು ಏನಾಗುತ್ತೆ ಅಂತ ನೋಡುವಾಗ ಲಯವಾಗುತ್ತೆ. ಅದ್ರ ಜೊತೆಗೆ ಸೈತಾನನು ಕೂಡ ನಾಶವನ್ನು ತಂದುಕೊಳ್ತಾನೆ. ಅಂದ್ರೆ ಸೈತಾನನಿಗೆ ನಾಶ ಬರುತ್ತೆ. ಕೊಲ್ಲಲ್ಪಡ್ತಾನಂದ್ರೆ ಈ ಭೂಲೋಕದಿಂದ ತಳಲ್ಪಟ್ಟು ಬೆಂಕಿಯ ಕೊಂಡಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಸಾವಿಲ್ಲ. ಅದೇ ಪ್ರಕಾರ ಅವನನ್ನ ಹಿಂಬಾಲಕರಿಗೂ ಅಂದ್ರೆ ಅವನ ಹಿಂಬಾಲಕರಿಗೂ ಕೂಡ ಸಾವಿಲ್ಲ. ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ಬೇಕಾಗತ್ತೆ. ಅದೇ ಪ್ರಕಾರ ನೀತಿವಂತರು ಕೂಡ ಸಾವಿಲ್ಲ ರೀ. ನೀತಿವಂತರು ನಿತ್ಯ ಜೀವನ ಪಡ್ಕೊಳ್ತಾರೆ. ಅದು ನಡೆಯುತ್ತೆ. ಅಂದ್ರೆ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬರುವಾಗ ಬಾಯಿ ಉಸಿರಿನಿಂದ ಅವನು ಕೊಲ್ಲಲ್ಪಡ್ತಾನಂತೆ. ಬಾಯಿ ಉಸಿರಿನಿಂದ ಯುದ್ಧ ಮಾಡೋದ್ ಬೇಕಾಗಿಲ್ಲ ಅವನ ಜೊತೆಗೆ. ಜಸ್ಟ್ ಬಾಯಿ ಉಸಿರಿನಿಂದ ಕೊಲ್ಲಲ್ಪಡ್ತಾನೆ ಅವನು. ಅಂತವನನ್ನ ಸಾಯಿಸ್ಬೇಕಂದ್ರೆ ಪ್ರಭುಗೆ ದೊಡ್ಡ ಕೆಲಸ ಅಲ್ವೇ ಅಲ್ಲ. ಆದ್ರೆ ನಾನು ಜಯ ಹೊಂದಿದ್ದೀನಿ ಅಂದ್ರೆ ಈ ಭೂಲೋಕದಲ್ಲಿ ಶರೀರವನ್ನ ಧರಿಸ್ಕೊಂಡಿದ್ದಾರೆ ನೋಡಿ. ನಮ್ಮಂತ ಶರೀರವನ್ನ ಧರಿಸ್ಕೊಂಡಿದ್ದಾರೆ ನೋಡಿ. ನಮ್ಮಂತ ಶರೀರವನ್ನ ಧರಿಸ್ಕೊಂಡಿರುವಂತ ಈ ಲೋಕದಲ್ಲಿ ಅವ್ರು ಜಯ ಹೊಂದಬೇಕು. ಅವರು ಆತ್ಮಿಕವಾಗಿ ಪರಲೋಕದಲ್ಲಿ ದೇವರಾಗಿದ್ದಾರಲ್ವಾ. ಒಂದು ವೇಳೆ ಆ ದೇವರಾಗಿದ್ದಂತ ಸ್ಥಳದಲ್ಲಿ ಸೈತಾನನನ್ನ ಇಲ್ಲದಂತೆ ಮಾಡಬೇಕು ಅಲ್ಲಿಂದ ಅಂತ ಒಂದು ವೇಳೆ ಅಂದುಕೊಂಡ್ರೆ ದೊಡ್ಡ ಕೆಲಸ ಅಲ್ವೇ ಅಲ್ಲ. ಈಗ ನಮ್ಮಂತ ಶರೀರವನ್ನ ಧರಿಸಿಕೊಂಡು ದೇವರಲ್ಲಿರುವಂತಹ ಆ ಶಕ್ತಿಯನ್ನ ಬಳಸದೆ ಕೇವಲ ಮಾನವನಾಗಿ ಅವನನ್ನ ತುಳಿಬೇಕು. ಕೇವಲ ಮಾನವನಾಗಿ ಅಂದ್ರೆ ನಮ್ಮಂತ ಶರೀರವನ್ನ ಧರಿಸಿಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸೈತಾನನನ್ನ ಸೋಲಿಸ್ಬೇಕು. ಸಾಮಾನ್ಯ ವ್ಯಕ್ತಿಯಾಗಿ. ಇವಾಗ ನಾವೆಲ್ಲರೂ ಕೂಡ ಸಾಮಾನ್ಯರು. ನಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಸಾಮಾನ್ಯರು. ಸಾಮಾನ್ಯರಾಗಿರುವಂತ ನಾವು ದೇವರ ವಾಕ್ಯಗಳನ್ನ ಹಿಡಿದುಕೊಂಡು ಸೈತಾನನನ್ನ ಗೆಲ್ಲಬೇಕು. ಯಾವ ಶಕ್ತಿ ಇಲ್ಲ ಅಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರಭುಗಿರುವಂತ ಶಕ್ತಿ ಇದೆಯಲ್ಲ, ಏನ್ ಶಕ್ತಿಯಪ್ಪ ಅಂದ್ರೆ ಸ್ವಸ್ಥತೆ ಮಾಡುವಂತ ವರಗಳು, ಆಮೇಲೆ ಪ್ರಾರ್ಥನೆ ಮಾಡಿದಾಗ ಸುಮಾರು ಸಾವಿರಾನುಗಟ್ಟಲೆ ಜನರಿಗೆ ಊಟ ಕೊಡುವಂತ, ಕುರುಡರಿಗೆ ಕಣ್ಣುಗಳು ಬರುವಂತದ್ದು, ಅಂಗವಿಕಲರಿಗೆ ಸ್ವಸ್ಥತೆಯಾಗುವಂಥದ್ದು, ಇವೆಲ್ಲ ಕೂಡ ಮಹಾಶಕ್ತಿ ಪ್ರಭುಗಿತ್ತಲ್ವಾ. ಅಲ್ಲೇನ್ ಮಾಡಿದಾರೆ ನೋಡಿ. ಅಂತ ಶಕ್ತಿ ನಮ್ಗೆ ಏನಾದ್ರೂ ಇದೆಯಾ? ಸತ್ಯವೇದ ಗ್ರಂಥ ಸಂಪೂರ್ಣವಾಗಿ ಬರೆಸಿದ ಮೇಲೆ ಅದನ್ನೇ ನಿಲ್ಲಿಸ್ತಾರೆ. ಇವಾಗ ಸೈತಾನನನ್ನ ಗೆಲ್ಲಬೇಕಾದ್ರೆ ಇಂಥ ಯಾವ ಶಕ್ತಿ ಕೂಡ ಇರಲ್ಲ. ದೇವರ ವಾಕ್ಯ ಎಂಬ ಕವಚವನ್ನ ಧರಿಸಿಕೊಂಡು ನಾವು ಸೈತಾನನ ಗೆಲ್ಲಬೇಕು. ದೇವರ ವಾಕ್ಯ ಇದಿದೆ. ಈ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಸೇರಿಸ್ಕೊಳ್ಬೇಕಂದ್ರೆ ಧ್ಯಾನಿಸ್ಬೇಕು, ಹೃದಯದಲ್ಲಿ ಸೇರಿಸ್ಕೊಳ್ಬೇಕು, ಸೈತಾನೊಟ್ಟಿಗೆ ಯುದ್ಧವನ್ನ ಮಾಡಬೇಕು. ಸೈತಾನನೊಟ್ಟಿಗೆ ಯುದ್ಧ. ಈ ಲೋಕದಲ್ಲಿ ಅವನು ಕಾಣಲ್ಲ. ಅವನು ಕಾಣಲ್ಲ. ಕಣ್ಣಿಗೆ ಕಾಣಲ್ಲ. ಅವನು ಕಣ್ಣಿಗೆ ಕಾಣದೇ ಇದ್ದಂತ ಅವನು ತನ್ನ ಬೆಂಕಿ ಬಾಣಗಳನ್ನ ಬಿಡ್ತಾ ಇರ್ತಾನೆ. ಸೈತಾನನು ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದೇ ಇರುವಂತ ಅವನನ್ನು ಜಯಿಸ್ಬೇಕಾದ್ರೆ ಏನ್ರಿ
ಹೃದಯದಲ್ಲಿ ದೇವರ ವಾಕ್ಯಗಳನ್ನ ಸೇರಿಸ್ಕೊಳ್ಬೇಕು. ಅದಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನವನ್ನ ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನವನ್ನು. ಎಫೆಸದವರಿಗೆ ಬರೆದ ಪತ್ರಿಕೆ 6 ಸೈತಾನನ ತಂತ್ರೋಪಾಯ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಅಂತಾರೆ. ಅಂದ್ರೆ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಬೇಕಂತೆ. ದೇವರು ಏನ್ ದಯಪಾಲಿಸಿದ್ದಾರೆ ಅಂತ ನೋಡುವಾಗ, ದೇವರು ತನ್ನ ವಾಕ್ಯಗಳನ್ನ, ಕಣ್ಣಿಗೆ ಕಾಣದೆ ಇರುವಂತ ಇವನನ್ನ ಜಯಿಸಬೇಕಾದ್ರೆ ಈ ವಾಕ್ಯ ಬೇಕು, ಈ ವಾಕ್ಯಗಳನ್ನ ಧರಿಸಿಕೊಳ್ಳಿ ಅಂತ ಹೇಳ್ತಾರೆ. ಈ ವಾಕ್ಯಗಳನ್ನ ಧರಿಸಿಕೊಳ್ಳದೆ ಹೋದ್ರೆ, ಈ ವಾಕ್ಯಗಳನ್ನ ಕೇಳದೆ ಧರಿಸಿಕೊಳ್ಳದೆ ಹೋದ್ರೆ ಸೈತಾನನನ್ನ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯವಿಲ್ಲ ಪ್ರಿಯರೇ. ಅವನನ್ನ ಗೆಲ್ಲಬೇಕಾದ್ರೆ ಈ ದೇವರ ವಾಕ್ಯ, ಯಾಕೆಂದ್ರೆ ಈ ದೇವರ ವಾಕ್ಯದ ಮೂಲಕ ಸಾಧ್ಯವಾಗುತ್ತೆ. ದೇವರ ವಾಕ್ಯ ಇಲ್ಲ ಅಂದ್ರೆ ಅವನನ್ನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯದ ಮೂಲಕ ಗೊತ್ತಾಗುತ್ತೆ ನಾವು ಆತ್ಮಗಳೆಂದು. ದೇವರ ವಾಕ್ಯದ ಮೂಲಕ ಗೊತ್ತಾಗುತ್ತೆ ನಮ್ಮ ಆತ್ಮಕ್ಕೆ ಮರಣ ಇಲ್ಲವೆಂದು. ದೇವರ ವಾಕ್ಯದ ಮೂಲಕ ಗೊತ್ತಾಗುತ್ತೆ ದೇವರು ಆತ್ಮ ಸ್ವರೂಪನೆಂದು, ಆ ದೇವರಿಗೆ ನಾವೆಲ್ಲರೂ ಮಕ್ಕಳು ಎಂದು, ಯೇಸು ಕ್ರಿಸ್ತರು ದೈವ ಕುಮಾರನೆಂದು, ನಾವೆಲ್ಲರೂ ಪಾಪದ ವ್ಯಾಮೋಹದಲ್ಲಿ ಈ ಲೋಕದಲ್ಲಿ ಇದ್ದೀವಿ ಎಂದು, ನಮ್ಮೆಲ್ಲರಿಗೋಸ್ಕರ ಶಕಪುರುಷನಾಗಿರುವಂತ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದಾರೆ ಎಂದು, ನಾವು ನಿತ್ಯ ಲೋಕವನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ದೇವರನ್ನ ತಿಳ್ಕೊಂಡು ಭಕ್ತಿಯಿಂದ ನಡಿಬೇಕೆಂದು, ಭಕ್ತಿಯಿಂದ ನಡೆದರೆ ನಿತ್ಯ ಲೋಕವನ್ನು ಪಡ್ಕೊಳ್ತೀವಿ ಎಂದು, ಇವೆಲ್ಲವೂ ವಾಕ್ಯದ ಮೂಲಕ ನಮ್ಗೆ ಗೊತ್ತಾಗುತ್ತೆ. ವಾಕ್ಯದ ಮೂಲಕ ಇವೆಲ್ಲ ಕೂಡ ಅರ್ಥ ಆಗುತ್ತೆ ಪ್ರಿಯರ ದೇವ್ರ ಮಕ್ಕಳಿರ. ಇವಾಗ ಸೈತಾನನು ಕಣ್ಣಿಗೆ ಕಾಣಲ್ಲ. ಸೈತಾನನ ತಂತ್ರಗಳು, ತಂತ್ರೋಪಾಯಗಳು ಏನು, ಹೇಗೆ ಇರುತ್ತೆ ಅಂತ ಗೊತ್ತಾಗ್ಬೇಕಾದ್ರೂ ಅದು ಕೂಡ ವಾಕ್ಯದ ಮೂಲಕ ಗೊತ್ತಾಗುತ್ತೆ. ಅವನು ಬೆಂಕಿ ಬಾಣಗಳನ್ನು ಬಿಡ್ತಾನಂತೆ. ಸೈತಾನನ್ನು ಬಿಡುವಂಥದ್ದು ಏನಪ್ಪ ಅಂತ ನೋಡುವಾಗ ಬೆಂಕಿ ಬಾಣಗಳನ್ನ ಬಿಡ್ತಾನಂತೆ. ಬೆಂಕಿ ಬಾಣಗಳನ್ನು ಬಿಡುವಾಗ ಎಲ್ಲಿ ಟಚ್ ಆಗುತ್ತೆ? ಅವನು ಬಿಡ್ತಾ ಇರ್ತಾನೆ ಹೃದಯದಲ್ಲಿ, ಅಂದ್ರೆ ಮಾನವ ಹೃದಯಗಳಲ್ಲಿ ಅದು ಸೇರ್ಕೊಳ್ತಾ ಇರುತ್ತೆ. ಮಾನವ ಹೃದಯಗಳಲ್ಲಿ ಏನಪ್ಪಾ ಅಂತ ನೋಡುವಾಗ ಟೋಟಲ್ ಭೂಲೋಕದಲ್ಲಿ ಎಲ್ಲರನ್ನು ಇವನು ಏನ್ ಮಾಡಿದಾನಂತ ನೋಡುವಾಗ ಬಿಟ್ಟಿದ್ದಾನೆ, ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಇವಾಗ ಉಳಿದೋರು ಯಾರಪ್ಪ ಅಂತ ನೋಡುವಾಗ ದೇವರ ಪ್ರಜೆಗಳು. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದು ಅವನನ್ನು ಜಯಿಸಿದ್ದಾರೆ. ಇವಾಗ ಆತನ ಪ್ರಜೆಗಳಾಗಿರುವಂತ ಭಕ್ತರು ಅವನನ್ನ ಜಯಿಸ್ಬೇಕು. 1ನೇ ಶತಮಾನದಲ್ಲಿ ನೋಡುವಾಗ ಪ್ರಭು ಜೊತೆಯಲ್ಲಿ ಇದ್ದಂತ ಶಿಷ್ಯರು, 1ನೇ ಶತಮಾನದಲ್ಲಿ ಕ್ರೈಸ್ತರು, ಇವರೆಲ್ಲರೂ ಕೂಡ ಆತ್ಮಿಕವಾದಂತ ಹೋರಾಟ ಮಾಡಿದ್ದಾರೆ. ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ ಹೋರಾಟ ಮಾಡಿ ಸೈತಾನನ ತಂತ್ರೋಪಾಯಗಳನ್ನ ತಿಳ್ಕೊಂಡು ಅವನನ್ನ ಜಯಿಸಿದ್ದಾರೆ ಪ್ರಿಯರೇ. ಇವಾಗ ನಾವು ಬೈಬಲ್ ಗ್ರಂಥವನ್ನು ಹಿಡಿದುಕೊಂಡು ಅವನನ್ನ ಗೆಲ್ಲಬೇಕು. ಗೆಲ್ಲಬೇಕಾದ್ರೆ ಅವನು ಬಿಡುವಂತ ಆಯುಧಗಳು ಪ್ರಿಯರ ದೇವ್ರ ಮಕ್ಕಳಿರ
ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನ ನೋಡಿ ಪ್ರಿಯರೇ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನು. ಲೋಕವನ್ನಾಗಲಿ ಲೋಕವನ್ನಾಗಲಿ ಲೋಕದಲ್ಲಿರೋಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವರು ಶಾಶ್ವತವಾಗಿರ್ತಾರೆ. ಅಂದ್ರೆ ಗಮನಿಸ್ಬೇಕು, ಲೋಕದಲ್ಲಿರೋದೆಲ್ಲವೂ ಕೂಡ ಏನಪ್ಪಾ ಅಂತ ನೋಡುವಾಗ ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ. ಶರೀರಾಶೆ, ನೇತ್ರಾಶೆ. ಇವಾಗ ಈ ದೇಹದಲ್ಲಿ ಕಾಣುವಂಥದ್ದು ಎಲ್ಲ ಅಂದ್ರೆ ಲೋಕದಲ್ಲಿದ್ದವ್ರಿಗೆ ಎಲ್ಲಾರಿಗೂ ಕಾಣುವಂಥದ್ದು ಏನಪ್ಪಾ ಅಂತ ನೋಡುವಾಗ ಶರೀರದ ಆಶೆ, ನೇತ್ರಾಶೆ. ಈ ಶರೀರಕ್ಕೆ ಏನ್ ಬೇಕು ಆಸೆಗಳು. ನೇತ್ರಾಸೆ ಅಂದ್ರೆ ಏನೇನ್ ನೋಡ್ತೀವೋ ಎಲ್ಲ ಕೂಡ ಬೇಕು ಅನ್ನುತ್ತೆ ಈ ಹೃದಯ. ಈ ಲೋಕ ಏನೇನ್ ನೋಡ್ತಾ ಇದೀವೋ ಈ ಲೋಕದಲ್ಲಿ ಪ್ರತಿಯೊಂದು ಕೂಡ ಕೋರಿಕೊಳ್ಳುತ್ತೆ. ಈ ಶರೀರ ಕೋರಿಕೊಳ್ಳುತ್ತೆ. ಎಷ್ಟಿದ್ರು ಕೂಡ ಸಾಕು ಅನ್ನಲ್ಲ, ಕೋರಿಕೊಳ್ತಾ ಕೋರಿಕೊಳ್ಳುತ್ತೆ. ಶರೀರದ ಆಶೆಗಳು. ಆತ್ಮದ ಬಗ್ಗೆ ಯಾರಿಗಾದ್ರೂ ಚಿಂತೆ ಇದೆಯಾ ಅಂತ ನೋಡುವಾಗ ಆತ್ಮದ ಬಗ್ಗೆ ಚಿಂತೆ ತವಕ ಯಾರಿಗೂ ಇಲ್ಲ. ಒಳಗಡೆ ಆತ್ಮ ಇದೆ, ಆತ್ಮಕ್ಕೆ ಸಾವಿಲ್ಲ. ಪರಮಾತ್ಮನ ಮೂಲಕ ಬಂದಿರುವಂತ ಜೀವಾತ್ಮ. ಈ ಆತ್ಮಕ್ಕೆ ಆಹಾರ ಬೇಕು, ಆತ್ಮಕ್ಕೆ ನಿತ್ಯ ಜೀವ ಬೇಕು, ಆತ್ಮಕ್ಕೆ ದೈವ ಜ್ಞಾನ ಬೇಕು ಎಂಬ ಆಲೋಚನೆ ಈ ಪ್ರಪಂಚಕ್ಕಿಲ್ಲ ರೀ. ಕೊನೆದಾಗಿ ದೈವ ಗ್ರಂಥವನ್ನ ಹಿಡಿದುಕೊಂಡಿರುವಂತ ಕ್ರೈಸ್ತರಿಗೆ ಏನಾದ್ರೂ ಆತ್ಮದ ಬಗ್ಗೆ ಚಿಂತೆ ಇದೆಯಾ ಅಂತ ನೋಡುವಾಗ ದೇವರ ಮಕ್ಕಳೆಂದು ಕರೆಯಲ್ಪಡುತ್ತಿರುವಂತ ಕ್ರೈಸ್ತರು ಕೂಡ ಈ ಲೋಕದಗೋಸ್ಕರ ತವಕ ಪಡ್ತಾ ಇರ್ತಾರೆ. ಈ ಲೋಕದಗೋಸ್ಕರ ತವಕ ಪಡ್ತಾ ಇದ್ದಾರಂದ್ರೆ ದೇವರ ವಾಕ್ಯ ಇವ್ರ ಬಳಿಯಲ್ಲಿ ಇಲ್ವಾ? ದೇವರ ಗ್ರಂಥ ಇವ್ರ ಕೈಯಲ್ಲಿ ಇಲ್ವಾ? ದೇವರ ಗ್ರಂಥ ಇವ್ರ ಕೈಯಲ್ಲಿದ್ರು, ದೇವರ ಜ್ಞಾನ ಇವ್ರ ಕೈಯಲ್ಲಿದ್ರು ಕೂಡ ಲೋಕದಗೋಸ್ಕರ ತವಕ ಯಾಕಪ್ಪ ಅಂತ ನೋಡುವಾಗ ಅವ್ರ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ, ದೇವರ ಬಗ್ಗೆ ಅರ್ಥ ಮಾಡಿಕೊಳ್ತಾ ಇಲ್ಲ. ಸೈತಾನನ್ ಏನ್ ಮಾಡಿದಾನಂತ ನೋಡುವಾಗ ಮನೋನೇತ್ರಗಳನ್ನ ಮಂಕು ಮಾಡಿದ್ದಾನೆ. ಮನೋನೇತ್ರಗಳನ್ನ ಮಂಕು ಮಾಡಿ ಏನ್ರಿ ದಾರಿ ತಪ್ಪಿಸಿದ್ದಾನೆ, ತನ್ನ ಹತೋಟೆಯಲ್ಲಿ ತಗೊಂಡಿದ್ದಾನೆ. ಲೋಕದ ಕೋರಿಕೆಗಳನ್ನು ತೋರಿಸಿ ಟೋಟಲ್ ಲೋಕದಲ್ಲಿದ್ದಂತ ಎಲ್ಲಾ ಮಾನವರನ್ನ. ಅದಕ್ಕೆ ಯೇಸು ಕ್ರಿಸ್ತರ ಬಳಿಯಲ್ಲಿ ಬಂದು ಲೋಕದ ಎಲ್ಲಾ ರಾಜ್ಯಗಳನ್ನ ತೋರಿಸಿ, ಓ ಪ್ರಭುವೇ ಯೇಸುವೆ, ನೀನು ನನ್ನ ಪಾದಗಳಿಗೆ ಅಡ್ಡ ಬಿದ್ದರೆ ಸಾಕು, ಈ ಲೋಕವನ್ನೆಲ್ಲ ನಿನಗೆ ಕೊಡುತ್ತೇನೆ. ಈ ಲೋಕ ನನಗೆ ಕೊಡಲ್ಪಟ್ಟಿದೆ, ಈ ಲೋಕ ನನಗೆ ಕೊಡಲ್ಪಟ್ಟಿದೆ. ಏನ್ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ಅಂತ ನೋಡುವಾಗ ಲೋಕದಲ್ಲಿದ್ದಂತ ಎಲ್ಲಾ ಜನರು ಅಧಿಕಾರ ಅವನಿಗೆ ಕೊಟ್ಟಿದ್ದಾರೆ, ಸೈತಾನನಿಗೆ. ಅವನು ಏನ್ ಮಾಡಿದ್ದಾನಂತ ನೋಡುವಾಗ ಎಲ್ಲರ ಹೃದಯಗಳನ್ನ ಸ್ವಾಧೀನ ಮಾಡಿಕೊಂಡಿದ್ದಾನೆ. ಹೃದಯಗಳನ್ನ ಹೃದಯದಲ್ಲಿ ಏನು ಹುಟ್ಟುತ್ತೋ ಅದನ್ನೇ ಈ ಲೋಕದಲ್ಲಿ ನಡೆಯುತ್ತೆ. ಹೃದಯದಲ್ಲಿ ಏನು ಹುಟ್ಟುತ್ತೆ? ಪರಿಪಾಲನೆ, ಇಲ್ಲಾಂದ್ರೆ ದೋಚ್ಕೊಳ್ಬೇಕಾ, ಯುದ್ಧ ಮಾಡ್ಬೇಕಾ, ಏನೇನು ಮಾಡ್ಬೇಕು ಅನ್ನೋದು ಮೊಟ್ಟ ಮೊದಲು ಹುಟ್ಟುವಂಥದ್ದು ಏನಪ್ಪಾ ಅಂದ್ರೆ ಆಸೆಗಳು, ಹೃದಯದಲ್ಲಿ ಕೋರಿಕೆಗಳು. ಆ ಹೃದಯದಲ್ಲಿ ಕೋರಿಕೆ ಹುಟ್ಟಿದಾಗ
ಅದಕ್ಕೆ ನೋಡಿ, ಈ ಸಮಾಜದಲ್ಲಿ ಮಾನಭಂಗಗಳು, ಇಲ್ಲಾಂದ್ರೆ ನರಹತ್ಯೆಗಳು, ಇಲ್ಲಾಂದ್ರೆ ಕಳ್ಳತನ, ಅನೇಕ ದುಷ್ಟ ಕಾರ್ಯಕ್ರಮಗಳು, ಅನ್ಯಾಯದ ಕಾರ್ಯಕ್ರಮಗಳು ನಡೀತಾ ಇದೆ ಅಂದ್ರೆ ಮೊಟ್ಟ ಮೊದಲು ಹೃದಯದಲ್ಲಿ ಅವನು ಕೆಟ್ಟ ಆಲೋಚನೆಗಳನ್ನು ತುಂಬಿರುವುದರಿಂದ ಈ ಮಾನವ ಸಮಾಜ ಕೆಟ್ಟೋಗಿದೆ ರೀ. ಈ ಮಾನವ ಸಮಾಜ ದೇವರ ಸಮಾಜವಾಗಬೇಕು. ದೇವರ ಸಮಾಜ ಆಗ್ಬೇಕಾದ್ರೆ ಮನೋನೇತ್ರಗಳು ಬೆಳಗಬೇಕು. ಸೈತಾನ್ ಏನ್ ಮಾಡಿದಾನಂತ ನೋಡುವಾಗ ಎಲ್ಲರನ್ನ ಸ್ವಾಧೀನಪಡಿಸ್ಕೊಂಡಿದ್ದಾನೆ. ಕೊನೆಯದಾಗಿ ಯೇಸು ಕ್ರಿಸ್ತರನ್ನು ಕೂಡ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಗಾಳ ಹಾಕಿದ್ದಾನೆ. ಪ್ರಭುಗೆ ಎಲ್ಲ ಗೊತ್ತಿರುವುದರಿಂದ ಅವನು ಎಂತೆಂತ ಬಾಣಗಳ ಬಿಟ್ಟರು ಕೂಡ ಯಾವುದಕ್ಕೂ ಪ್ರಭು ತಲೆಬಾಗಿಸಿಲ್ಲ, ಎಲ್ಲವನ್ನೂ ಜಯಿಸಿದ್ದಾನೆ. ಅವನು ಬಿಡುವಂತ ಬಾಣ ಏನಪ್ಪ ಅಂತ ನೋಡುವಾಗ ಏನ್ರಿ, ಲೋಕದಲ್ಲಿ ಎಲ್ಲಿ ಬಿಟ್ಟಿದ್ದಾನೆ? ಹೃದಯದಲ್ಲಿ. ಹೃದಯ, ಮನಸ್ಸು. ಈ ಮನಸ್ಸಿನಲ್ಲಿ ಎಲ್ಲಾ ಹೊಲಸು ತುಂಬಿಕೊಂಡಿರುತ್ತೆ. ಮನಸ್ಸಿನಲ್ಲಿ, ಹೃದಯದಲ್ಲಿ ಎಲ್ಲಾ ಹೊಲಸು ತುಂಬಿಕೊಂಡಿರುತ್ತೆ. ಲೋಕದಲ್ಲಿ ಎಲ್ಲಾ ಹೊಲಸುಗಳು ಅಂದ್ರೆ ಲೋಕಕ್ಕೆ ಸಂಬಂಧಪಟ್ಟಂತ ಕೋರಿಕೆ ಏನೇನಿದೆಯೋ ಎಲ್ಲಾ ಕೋರಿಕೆ ಮೊಟ್ಟ ಮೊದಲು ಹೃದಯದಲ್ಲಿ ಏನೇನು ತುಂಬಿಕೊಂಡಿರುತ್ತೋ ಅವಾಗ ಈ ಹೃದಯ, ಈ ಶರೀರ ಒಂದಾಗುತ್ತೆ. ಹೃದಯ ಶರೀರ ಒಂದಾಗಿ ಆನಂತರ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಸಿದ್ಧವಾಗುತ್ತೆ. ಅದಕ್ಕೆ ಟೋಟಲ್ ಮನುಷ್ಯರ ಮಧ್ಯದಲ್ಲಿ ಇವೆಲ್ಲ ಕೂಡ ನಡೀತಾ ಇದೆ ಅಂದ್ರೆ ದುರಾಚೆಗಳು, ದುರ ಆಚಾರಗಳು, ದುಷ್ಟ ಕಾರ್ಯಕ್ರಮಗಳು ನಡೀತಾ ಇದೆ ಅಂದ್ರೆ ಈ ಶರೀರ ಸೈತಾನನಿಗೆ ಒಳಪಟ್ಟಿದೆ. ಸೈತಾನನಿಗೆ ಇದು ಸ್ವಾಧೀನವಾಗಿದೆ ರೀ. ಅದಕ್ಕೆ ಹೃದಯವನ್ನ ಕುರಿತು ಪ್ರಭು ಹೇಳ್ತಾರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಯೆರೆಮೀಯನ ಮೂಲಕ. ನೋಡಿ, ಯೆರೆಮೀಯ ಗ್ರಂಥ 17ನೇ ಅಧ್ಯಾಯ 9ನೇ ವಚನವನ್ನು ನೋಡಿ ಪ್ರಿಯರೇ. ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೆ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅಂದ್ರೆ ಸೈತಾನನಿಗೆ ಒಳಗಾಗಿದೆ ಅಂತ ಅರ್ಥ. ಅಂದ್ರೆ ಯಾರಿಗೆ ಒಳಗಾಗಿದೆ? ಸೈತಾನನಿಗೆ ಒಳಗಾಗಿದೆ. ಪ್ರಿಯರ ದೇವ್ರ ಮಕ್ಕಳಿರ, ಎಷ್ಟು ಮಂದಿ ಒಳಗಾಗಿದ್ದಾರಂತ ನೋಡುವಾಗ ಟೋಟಲ್ ಈ ಜಗತ್ತಿನಲ್ಲಿದ್ದಂತ ಮಾನವರು, ಪ್ರಾಣಿಗಳು, ಪಕ್ಷಿಗಳು, ಜಂತುಗಳು ಇವ್ಯಾವು ಕೂಡ ಸೈತಾನನಿಗೆ ಒಳಗಾಗಿಲ್ಲ. ಮನುಷ್ಯರು, ದೈವ ಸ್ವರೂಪದಲ್ಲಿದ್ದಂತ ಮಾನವರು, ಇವರೆಲ್ಲರನ್ನು ಕಾಪಾಡಬೇಕು. ಅಂದ್ರೆ ಸೈತಾನನ ಹತೋಟಿಯಲ್ಲಿದ್ದಂತ ಮಾನವರನ್ನು, ಸೈತಾನನ ಸೆರೆಯಲ್ಲಿದ್ದಂತ ಮಾನವರನ್ನು, ಸೈತಾನನ ಒಂದು ಜೈಲಿನಲ್ಲಿ ಇದ್ದಂತ ಮಾನವರನ್ನು ಬಿಡಿಸೋದಿಕ್ಕೇನೆ ಪರಲೋಕದಿಂದ ಪ್ರಭು ಈ ಲೋಕಕ್ಕೆ ಬಂದರು. ಬಂದಾಗ ನಮ್ಮಂತ ಶರೀರವನ್ನ ಧರಿಸಿಕೊಂಡು ಯಾವ ಪಾಪ ಮಾಡದೆ ಯಥಾರ್ಥವಾಗಿ ಭಕ್ತಿಯಿಂದ ಏನ್ರಿ ಜೀವಿಸಿ ಸೈತಾನನ ತಲೆಯನ್ನ ಜಜ್ಜಿ ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು, ಬಿಡುಗಡೆ ಮಾರ್ಗವನ್ನು, ಸೈತಾನನ ಹತೋಟಿಯಲ್ಲಿ ಇದ್ದಂಥವರನ್ನ, ಸೈತಾನನ ಒಂದು ಜೈಲಲ್ಲಿ ಇದ್ದಂಥವರನ್ನ ಬಿಡುಗಡೆ ಮಾಡಿದ್ದಾರೆ. ಜೈಲು ಓಪನ್ ಆಗಿದೆ, ಜೈಲು ಓಪನ್ ಮಾಡಿದ್ದಾರೆ. ಸೈತಾನನ ಹತೋಟಿಯಲ್ಲಿದ್ದವರು ರಕ್ಷಣೆ ಮಾರ್ಗದಲ್ಲಿ ಬರಬೇಕು. ಅದು ಬಿಡುಗಡೆ ಮಾಡ್ಬೇಕಾದ್ರೆ, ಅದು ಓಪನ್ ಮಾಡ್ಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಇವರು ಪ್ರಾಣ ತ್ಯಾಗ ಮಾಡಿರುವಂತದ್ದು. ಇದ್ರ ಜೊತೆಗೆ ಈ ಲೋಕದಲ್ಲಿ ಎಷ್ಟು ಕೋರಿಕೆಗಳಿದೆಯೋ ಈ ಯಾವ ಕೋರಿಕೆಗಳಿಗೆ ಒಳಪಡದೆ ಅವೆಲ್ಲವನ್ನು ಕೂಡ ಜಯಿಸಿದ್ದಾರೆ ಅವರು. ಶರೀರಾಶೆ, ಕಣ್ಣಿನ ಆಶೆ, ನಮ್ಮಂತ ಶರೀರವನ್ನ ಧರಿಸಿಕೊಂಡಿರುವಾಗ ಸೈತಾನ್ ಬಿಡ್ತಾನ? ನಮ್ಮಂತ ಶರೀರವನ್ನ ಧರಿಸಿಕೊಂಡಿರುವಾಗ ಸೈತಾನನು ಬಿಡ್ತಾನ?
ಅದಕ್ಕೆ ಪ್ರಭು ಇವೆಲ್ಲವನ್ನು ಕೂಡ ಜಯಿಸುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತಿರುತ್ತೆ, ನೋಡೋಣ ಪ್ರಿಯರೇ. ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 32ನೇ ವಚನ. ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 32ನೇ ವಚನವನ್ನು ನೋಡಿ ಪ್ರಿಯರ. ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ನನ್ನನ್ನು ಆಳುವವನು ಪಟ್ಟಣವನ್ನೇ ಗೆದ್ದವನಿಗಿಂತಲೂ ಬಲಿಷ್ಠ. ಸಾಕು ಪ್ರಿಯರೇ. ನೋಡಿ, ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಶ್ರೇಷ್ಠ. ತನ್ನನ್ನು ಆಳುವವನು ಅಂದ್ರೆ ತನ್ನನ್ನು ತಾನೇ ಆಳುವವನು, ತನ್ನನ್ನು ತಾನೇ ಆಳ್ವಿಕೆ ಮಾಡುವವನು. ಏನ್ರಿ, ಇಲ್ಲಿ ಗಮನಿಸ್ಬೇಕು, ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ. ಎರಡನೇದಾಗಿ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಬಲಿಷ್ಠ ಅಂತ ಹೇಳ್ತಾರೆ. ದೇವರ ವಾಕ್ಯ ಇದೆ ನೋಡಿ, ಎಷ್ಟು ನೋಡಿ ಪ್ರಿಯರ ದೇವ್ರ ಮಕ್ಕಳೇ. ಅಂದ್ರೆ ತನ್ನನ್ನ ತಾನು ಆಳ್ವಿಕೆ ಮಾಡುವವನು. ಈ ಮನುಷ್ಯನು ಇನ್ನೊಬ್ಬರನ್ನ ಆಳ್ವಿಕೆ ಮಾಡ್ತಾನೆ, ಇನ್ನೊಬ್ಬರನ್ನ ಸ್ವಾಧೀನಪಡಿಸಿಕೊಳ್ಳಕ್ ನೋಡ್ತಾನೆ, ಆದ್ರೆ ತನ್ನನ್ನ ತಾನು ಗೆಲ್ಬೇಕಂತೆ. ಮೊಟ್ಟ ಮೊದಲು ದೀರ್ಘ ಶಾಂತಿ ಎಲ್ಲಿ ನೋಡ್ತೀವಿ ಅಂತ ನೋಡುವಾಗ ಯೇಸು ಕ್ರಿಸ್ತರಲ್ಲಿ ಬಿಟ್ರೆ ಲೋಕದಲ್ಲಿ ಎಲ್ಲೂ ಕೂಡ ಕಾಣಲ್ಲ ರೀ. ಲೋಕದಲ್ಲಿ ಸೈತಾನನ ಹತೋಟಿಯಲ್ಲಿ, ಪಾಪದ ವ್ಯಾಮೋಹದಲ್ಲಿ ಬಿದ್ದಿದೆ. ದೇವರನ್ನ ತಿಳಿದುಕೊಂಡಿಲ್ಲ, ದೇವರ ಸಂಕಲ್ಪವನ್ನ ಅರ್ಥ ಮಾಡಿಕೊಂಡಿಲ್ಲ. ದೇವ್ರ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಏನಾಗಿದೆ ಅಂತ ನೋಡುವಾಗ ಈ ದೇಹ ಸೈತಾನನಿಗೆ ಒಳಪಟ್ಟಿದೆ. ಈ ದೇಹ ಹೃದಯ, ಒಂದು ವೇಳೆ ದೇಹ ಹೃದಯ ಸೈತಾನಿಗೆ ಒಳಪಟ್ಟಾಗ ಅವನು ಒಂದು ವೇಳೆ ದೀರ್ಘ ಶಾಂತಿಯಲ್ಲಿದ್ದಾರಂದ್ರೆ ಅವನು ಉದ್ದೇಶ ಲೋಕದಗೋಸ್ಕರ, ಬೇರೆ. ಅಂದ್ರೆ ದೇವ್ರಿಗೋಸ್ಕರ ಏನ್ರಿ, ಭಕ್ತಿಗೋಸ್ಕರ ಹೇಗಿರ್ಬೇಕಂತೆ? ದೀರ್ಘ ಶಾಂತನಾಗಿರ್ಬೇಕಂತೆ. ಮನುಷ್ಯನಲ್ಲಿ ದೀರ್ಘ ಶಾಂತಿ ಇಲ್ಲ, ಎಲ್ಲ ಗಡಿಬಿಡಿ ಗಂದರಗೋಳ, ಎಲ್ಲ ಕಿರಿಕಿರಿ. ಮನೆಯಲ್ಲಿ ಕಿರಿಕಿರಿ, ಹೊರಗಡೆ ಕಿರಿಕಿರಿ. ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಅನೇಕ ಜಗಳಗಳು, ಕಿರಿಕಿರಿ, ಒಡೆದಾಟಗಳು, ಎಲ್ಲ ಸಮಸ್ಯೆನೇ ಇರುತ್ತೆ. ಅಮ್ಮ, ಏನೇ ಸಮಸ್ಯೆ ಬರ್ಲಿ, ನಿನ್ನ ತಂದೆಯಾದ ದೇವರಿಗೆ ಸ್ಥಾನ ಕೊಟ್ಟು, ನಿನ್ನ ಪ್ರಭುವಿಗೆ ಸ್ಥಾನ ಕೊಟ್ಟು ನೀನು ತಾಳ್ಮೆಯಿಂದ ಇರ್ಬೇಕು. ಈ ಲೋಕದಲ್ಲಿ ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಈ ಲೋಕದಲ್ಲಿ ಗಂಡನ ಮೂಲಕ ಹೆಂಡತಿಗೆ, ಹೆಂಡತಿ ಮೂಲಕ ಗಂಡನಿಗೆ, ಮಕ್ಕಳ ಮೂಲಕ ಒಂದು ರೀತಿಯಲ್ಲಿ ಶೋಧನೆ, ಕಿರಿಕಿರಿ, ಸಮಸ್ಯೆಗಳು ಬರ್ತಾ ಇರುತ್ತೆ. ಬಂದಾಗ ದೀರ್ಘ ಶಾಂತಿಯಿಂದ ಇರ್ಬೇಕು, ತಾಳ್ಮೆಯಿಂದ ಇರ್ಬೇಕು. ಒಂದು ವೇಳೆ ಮರಣ ಬಂದ್ರೆ ದೇವ್ರಿಗೋಸ್ಕರ ಅಂದ್ರೆ ದೇವರೇ ಕರಿಬೇಕು. ಅಲ್ಲಿ ತನಕ ನಾವು ಯಾವ ಅಪಾಯಗಳನ್ನ ಮಾಡಿಕೊಳ್ಬಾರ್ದು. ಶೋಧನೆ, ಕಷ್ಟ ಇರುತ್ತೆ, ಇದ್ದಾಗ ಯಾವ ಅಪಾಯವನ್ನು ಮಾಡಿಕೊಳ್ಬಾರ್ದು. ಈ ಲೋಕದಲ್ಲಿ ಒಂದು ರೀತಿಯಲ್ಲಿ ಕಿರಿಕಿರಿ ಗಲಾಟೆಗಳು ನಡೀತಾ ಇರುತ್ತೆ. ಯಾಕೆಂದ್ರೆ ದೇವರಿಗೆ ಸ್ಥಾನ ಕೊಟ್ಟಿಲ್ಲ, ದೇವರ ವಾಕ್ಯಕ್ಕೆ ಸ್ಥಾನ ಕೊಟ್ಟಿಲ್ಲ, ದೇಹಕ್ಕೆ ಸ್ಥಾನ ಕೊಟ್ಟಿದ್ದಾರೆ, ಸೈತಾನಿಗೆ ಸ್ಥಾನ ಕೊಟ್ಟಿದ್ದಾರೆ. ಅಂದ್ರೆ ದೀರ್ಘ ಶಾಂತನು ಶೂರನಿಗಿಂತ ಬಲಿಷ್ಠನು, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತ ಬಲಿಷ್ಠ. ತನ್ನನ್ನು ಆಳ್ಬೇಕಂತೆ ಅಂದ್ರೆ ತನ್ನ ಹೃದಯದಲ್ಲಿ ಏನು ನಡೀತಾ ಇದೆಯೋ ತನ್ನ ಹೃದಯವನ್ನ ಕಂಡಿಡಿಬೇಕಂತೆ. ತನ್ನ ಹೃದಯದಲ್ಲಿ ಏನ್ ನಡೀತಾ ಇದೆ? ಸೈತಾನನು ಎಂತೆಂತ ಬಾಣಗಳನ್ನು ಹೃದಯದಲ್ಲಿ ಬಿಟ್ಟಿದ್ದಾನೆ. ಅಂದ್ರೆ ಈ ದುಷ್ಟ ಆಲೋಚನೆಗಳು ಬರ್ತಾ ಇದೆ ಅಂದ್ರೆ ಸೈತಾನನು ಬೆಂಕಿ ಬಾಣಗಳನ್ನು ಬಿಡ್ತಾ ಇದ್ದಾನೆ ಅಂತ ಅರ್ಥ. ಬೆಂಕಿ ಬಾಣಗಳನ್ನು ಬಿಟ್ಟು ಆಮೇಲೆ ಈ ದೇಹ, ಈ ಮನಸ್ಸು ದೇವ್ರಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ದೇವ್ರಿಗೋಸ್ಕರ ಹೋಗ್ತಾ ಇಲ್ಲ, ದೇವ್ರಿಗೋಸ್ಕರ ಕೊಡ್ತಾ ಇಲ್ಲ, ದೇವ್ರಿಗೋಸ್ಕರ ಪ್ರಯಾಸ ಪಡ್ತಾ ಇಲ್ಲ. ಕೇವಲ ಹೊಟ್ಟೆಗೋಸ್ಕರ, ಆಹಾರದಗೋಸ್ಕರ, ವಸ್ತ್ರಗಳಿಗೋಸ್ಕರ, ಸಂಪಾದನೆಗೋಸ್ಕರ, ಸುಖದಗೋಸ್ಕರ ಒಳಪಟ್ಟಿದೆ. ಅಂದ್ರೆ ಸೈತಾನ ಬಿಟ್ಟಿರುವಂತ ಬಾಣಕ್ಕೆ ಇದು ಏನಾಗಿದೆ ಅಂತ ನೋಡುವಾಗ ಏನ್ರಿ, ದಾಸನಾಗಿದ್ದಾನೆ. ಇನ್ನೊಬ್ಬರ ಬಗ್ಗೆ ಬೇಡ. ನಾವೇನಪ್ಪ ಅಂದ್ರೆ ಇನ್ನೊಬ್ಬರ ಬಗ್ಗೆ ಪರಿಶೋಧನೆ ಮಾಡಿ, ಇನ್ನೊಬ್ಬರ ತಪ್ಪುಗಳನ್ನು ನೋಡಿ, ಇನ್ನೊಬ್ಬರ ಪಾಪಗಳನ್ನು ನೋಡಿ, ಅವ್ರಿಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇದೇ ಹೇಳ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಬದುಕಿನಲ್ಲಿ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೀವಿ. ಅದು ಮಾಡ್ತಾ ಇದ್ರೆ ನಾವು ಸೈತಾನನ್ನ ಗೆಲ್ಲಕ್ಕಾಗಲ್ಲ.
ಯಾಕಂದ್ರೆ ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಳ್ಬೇಕು. ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಸೈತಾನನಿದ್ದಾನ, ದೇವರಿದ್ದಾರ, ಇದನ್ನ ನಾವು ಗಮನಿಸಬೇಕಾಗತ್ತೆ. ಇದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ನೋಡಿ, ಎಲ್ಲಾ ಸಮಾಜವನ್ನು ನೋಡುವಾಗ ಹೊರಗಡೆ ಸಮಾಜ ದೇವರನ್ನ ತಿಳ್ಕೊಂಡಿಲ್ಲ. ದೇವರನ್ನ ತಿಳ್ಕೊಂಡಿರುವಂತ ಸಮಾಜ ಏನಾಗಿದೆಪ್ಪ ಅಂತ ನೋಡುವಾಗ, ನಮ್ಮನ್ನ ನಾವು ತಿಳ್ಕೊಳ್ಳದೆ, ನಮ್ಮನ್ನ ನಾವು ಪರಿಶೋಧನೆ ಮಾಡದೆ, ನಮ್ಮನ್ನ ಕುರಿತು ನಾವು ಯೋಚನೆ ಮಾಡದೆ, ನಮ್ಮನ್ನ ಕುರಿತು ನಾವು ಆಳದೆ, ಇನ್ನೊಬ್ಬರ ಬಗ್ಗೆ ನೋಡ್ತಾ ಇರ್ತೀವಿ. ನಮ್ಮನ್ನ ಕುರಿತು ನೋಡ್ಕೊಳ್ಳೋಣ ಒಂದ್ಸಾರಿ, ನಮ್ಮಲ್ಲಿ ಏನ್ ನಡೀತಾ ಇದೆ. ನಮ್ಮ ಹೃದಯದಲ್ಲಿ ಸೈತಾನನು ಅನೇಕ ಬಾಣಗಳನ್ನು ಬಿಟ್ಟಿದ್ದಾನೆ. ಏನ್ರಿ, ಹೃದಯ ಕೆಟ್ಟೋಗಿದೆ ರೀ. ಅದಕ್ಕೆ ದೇವರ ವಾಕ್ಯ ಏನ್ರಿ, ದೇವರ ವಾಕ್ಯವನ್ನ ಓದುವಾಗ ನಿದ್ದೆ ಬರುತ್ತೆ ಅಂತ ಕೆಲವರು, ಅರ್ಥ ಆಗ್ತಾ ಇಲ್ಲ ಅಂತ ಕೆಲವರು, ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಕೆಲವರು, ಮೊಬೈಲ್ ಇಟ್ಕೊಂಡ್ರೆ ಸಮಯನೇ ಗೊತ್ತಾಗಲ್ಲ. ಹೋಗ್ತಾ ಇರುತ್ತೆ, ಸಮಯ ಹೋಗ್ತಾ ಇರುತ್ತೆ. ಅವನ್ ಏನ್ ಮಾಡ್ತಾನಂತ ನೋಡುವಾಗ, ನೋಡು ಮಗನೇ, ಇದು ಚಿತ್ರ ಚೆನ್ನಾಗಿದೆ, ಇದು ನೋಡು, ಅದು ನೋಡು, ಟೋಟಲ್ ಸುಸ್ತಾಗ್ತಿವಿ. ಈ ಮೊಬೈಲ್ ಇಟ್ಕೊಂಡಾಗ, ಟಿವಿ ನೋಡ್ಕೊಳ್ಳುವಾಗ, ಇಲ್ಲಾಂದ್ರೆ ಲ್ಯಾಪ್ಟಾಪ್ ಮುಂದೆ ಇಟ್ಕೊಂಡಾಗ ನೋಡುವಾಗ ಏನಪ್ಪಾ ಅಂದ್ರೆ ಸುಸ್ತಾಗೋದು. ನೋಡು ಮಗನೇ, ಇದು ನೋಡು ಅಂತೇಳಿ ಒಟ್ಟಲ್ಲಿ ನಮ್ಮ ಹೃದಯವನ್ನ ಕೆಡಿಸಿ, ನಮ್ಮ ಹೃದಯವನ್ನ ಹಾಳು ಮಾಡಿ, ನಮ್ಮ ಹೃದಯವನ್ನ ತನ್ನ ಹತೋಟಿಗೆ ಸೇರಿಸಿಕೊಂಡು, ಒಟ್ನಲ್ಲಿ ಬೆಂಕಿಯ ಕೊಂಡಕ್ಕೆ ನಡೆಸ್ತಾ ಇದೆ. ಹೃದಯವನ್ನ ಸ್ವಾಧೀನಪಡಿಸಿಕೊಂಡವರು ಯಾರಿದ್ದಾರೆ? ನಮ್ಮನ್ನ ನಾವು ಆಳುವಂತವ್ರು. ಅಂದ್ರೆ ನಿಮ್ಮನ್ನ ನೀವು ಆಳ್ಬೇಕಂತೆ. ನಿಮ್ಮನ್ನ ನೀವು ಆಳ್ಬೇಕಾದ್ರೆ ಮೊಟ್ಟ ಮೊದಲು ಈ ಶರೀರವನ್ನ, ಆತ್ಮವನ್ನ, ಮನಸ್ಸನ್ನ ದೇವ್ರು ಕೊಡಬೇಕು. ಹೃದಯದಲ್ಲಿ ದೇವ್ರ ವಾಕ್ಯ ಇರಬೇಕು. ಈ ಶರೀರ ದೇವ್ರು ಇಷ್ಟಪಟ್ಟ ಹಾಗೆ ನಡಿಬೇಕು. ದೇವ್ರು ಮೆಚ್ಚುವಂತ ರೀತಿಯಲ್ಲಿ ದೇಹ ನಡಿಬೇಕು, ಮನಸ್ಸು ದೇಹ ನಡಿಬೇಕಾದ್ರೆ ಸೈತಾನನು ಬಿಡುವಂತ ಬೆಂಕಿ ಬಾಣಗಳನ್ನ ಏನ್ ಮಾಡ್ಬೇಕು? ಸೋಲಿಸ್ಬೇಕು. ಅವನ್ ಬಿಡ್ತಾ ಇರ್ತಾನಲ್ಲ, ಅವನ್ ಬಿಡುವಾಗ ನಾವೇನ್ ಮಾಡ್ಬೇಕು? ದೇವರ ವಾಕ್ಯದ ಮೂಲಕ ಆ ಒಂದು ಏನ್ರಿ ಸಾಯಿಸ್ಬೇಕು. ದೇವರ ವಾಕ್ಯದ ಮೂಲಕ ಏನ್ ಮಾಡ್ಬೇಕು? ನಾವು ಖಡ್ಗದ ಮೂಲಕ. ಅದಕ್ಕೆ ಸರ್ವಾಂಗ ಕವಚವನ್ನ ಧರಿಸ್ಕೊಳ್ರಿ ಅಂತ ಹೇಳ್ತಾರೆ. ಸರ್ವಾಂಗ ಕವಚನೋ ಅಂದ್ರೆ ದೇವ್ರ ವಾಕ್ಯವನ್ನ ಧರಿಸ್ಕೊಳ್ರಿ. ದೇವ್ರ ವಾಕ್ಯಗಳನ್ನ ಧರಿಸ್ಕೊಂಡಾಗ ಅವನು ಏನ್ ಬಿಟ್ರು ಕೂಡ ಈ ವಾಕ್ಯವು ಹೋರಾಟ ಮಾಡುತ್ತೆ. ಈ ವಾಕ್ಯದ ಮೂಲಕ ಹೋರಾಟ ನಡೆಯುತ್ತೆ. ಪಾಪಕ್ಕೆ ಏನ್ರಿ ಗುಲಾಮರಾಗಿದ್ದೀವಿ ಅಂದ್ರು, ದೇಹಕ್ಕೆ ಗುಲಾಮರಾಗಿದ್ದೀವಿ ಅಂದ್ರು, ವಾಕ್ಯ ಇಟ್ಕೊಂಡ್ರು, ವಾಕ್ಯ ಓದುತ್ತಾ ಇದ್ರು ಕೂಡ ಅನೇಕ ಕೆಟ್ಟ ಆಲೋಚನೆಗಳ ಬಂದು ಸೋತೋಗ್ತಾ ಇದ್ದೀವಿ ಅಂದ್ರೆ ಮೋಸ ಹೋಗ್ತಾ ಇದೀವಿ. ಅವ್ನು ಬಿಡ್ತಾನೆ, ಅವ್ನು ಖಂಡಿತವಾಗಿ ಬಿಡ್ತಾ ಇರ್ತಾನೆ. ಅವನು ಸಾಯೋ ತನಕ ಅವ್ನು ಬಿಡ್ತಾ ಇರ್ತಾನೆ. ನಮ್ಮ ಮನಸ್ಸನ್ನ ಕೆಡಿಸ್ತಾ ಇರ್ತಾನೆ. ಅದನ್ನ ಸ್ವಾಧೀನಪಡಿಸಿಕೊಂಡು ಗೆಲ್ಲಬೇಕು. ಅದನ್ನೇ ಯೇಸು ಪ್ರಭು ಮಾಡಿರೋದು. ಹೃದಯವನ್ನ ಸಂಪೂರ್ಣವಾಗಿ ತನ್ನ ಹತೋಟಿಯಲ್ಲಿ ಇಟ್ಕೊಂಡು, ಈ ದೇಹ ಸಂಪೂರ್ಣವಾಗಿ ಸೈತಾನನಿಗೆ ಜಾಗ ಕೊಡದೆ, ದೇವರು ಮೆಚ್ಚುವಂತ ರೀತಿಯಲ್ಲಿ ಅವರು ಜೀವಿಸಿ, ದೇವರ ಚಿತ್ತವನ್ನ ನೆರವೇರಿಸಿ, ಲೋಕಕ್ಕೆ ಬಿಡುಗಡೆ ಅಂದ್ರೆ ಲೋಕವನ್ನು ಎಲ್ಲರನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನಲ್ಲ, ಅವನ ತಲೆಯನ್ನ ಜಜ್ಜಿ ಟೋಟಲ್ ಲೋಕಕ್ಕೆ ಬಿಡುಗಡೆ ಎನ್ನುವಂಥದ್ದು ಕೊಟ್ಟಿದ್ದಾರೆ ಪ್ರಭು. ಟೋಟಲ್ ಲೋಕಕ್ಕೆ, ಟೋಟಲ್ ಪ್ರಪಂಚಕ್ಕೆ ರಕ್ಷಣೆ ಮಾರ್ಗವನ್ನ, ಸೈತಾನನು ಕಟ್ಟಿರುವಂತ ಒಂದು ಬಂಧನವನ್ನ ಬಿಚ್ಚಿದ್ದಾರೆ, ಓಪನ್ ಮಾಡಿದ್ದಾರೆ ಪ್ರಭು. ಓಪನ್ ಮಾಡಿದ್ದಾರೆ, ಲೋಕಕ್ಕೆ ಓಪನ್ ಮಾಡಿದ್ದಾರೆ, ರಕ್ಷಣೆ ಮಾರ್ಗವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇವಾಗ ಅದನ್ನ ಸ್ವಾಧೀನಪಡಿಸ್ಕೊಳ್ಬೇಕು, ಸ್ವತಂತ್ರಿಸಿಕೊಳ್ಬೇಕು. ದೇವರ ರಾಜ್ಯವನ್ನ ಸ್ವಾತಂತ್ರಿಸಿಕೊಳ್ಬೇಕು. ದೇವರ ರಾಜ್ಯವನ್ನ ನಾವು ಪಡ್ಕೊಳ್ಬೇಕಾದ್ರೆ ಸೈತಾನನ ಹತೋಟಿಯಿಂದ ನಾವು ಬರ್ಬೇಕಾಗತ್ತೆ. ಲೋಕದಲ್ಲಿ ಸುವಾರ್ತೆ ಸಾರುವಾಗ ನಾವು ಬರಲ್ಲ, ನಾವು ಇಲ್ಲೇ ಚೆನ್ನಾಗಿರ್ತೀವಿ, ಇಲ್ಲೇ ಸುಖವಾಗಿದೆ ಅಂತೇಳಿ ಅಲ್ಲೇ ಇರ್ತಾರೆ ಅವರು. ಇವಾಗ ತಿಳ್ಕೊಂಡಿರತ್ತ ನಾವೇನ್ ಮಾಡಿದೀವಿ ಅಂತ ನೋಡುವಾಗ, ದೀಕ್ಷೆ ಸ್ಥಾನ ಪಡ್ಕೊಂಡು ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದೀವಿ. ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಂತ ನಮಗೂ ಕೂಡ ಈ ಬೆಂಕಿ ಬಾಣ ಬಿಡ್ತಾ ಇರ್ತಾನೆ ಇಲ್ವಂತ ನೋಡುವಾಗ ಬಿಡ್ತಾ ಇರ್ತಾನೆ. ಬಿಟ್ಟಾಗ ಎಷ್ಟು ಮಂದಿ ಗೆಲ್ತಾ ಇದ್ದಾರೆ, ಎಷ್ಟು ಮಂದಿ ಜಯ ಹೊಂದುತ್ತಾ ಇದ್ದಾರೆ.
ಜಯ ಹೊಂದಬೇಕಾದ್ರೆ ಮೊಟ್ಟ ಮೊದಲು ನಾವು ಯಾರಂತ ಗೊತ್ತಾಗ್ಬೇಕು, ನಮ್ಮ ಹೃದಯದ ಗೊತ್ತಾಗ್ಬೇಕು, ನಮ್ಮ ಹೃದಯದಲ್ಲಿ ಏನೇನು ತುಂಬಿಕೊಂಡಿದೆ ಅಂತ ಗೊತ್ತಾಗ್ಬೇಕು. ಏನ್ರಿ, ನಮ್ಮ ಹೃದಯವನ್ನು ನಾವು ಪರಿಶೋಧನೆ ಮಾಡುವಾಗ ಏನೇನು ಕೆಟ್ಟದ್ದೇನೇನಿದೆ ನಮ್ಗೆ ಗೊತ್ತಾಗುತ್ತೆ. ಯಾರ ಮೇಲೆ ಆದ್ರೂ ದ್ವೇಷ ಇದೆಯಾ, ಅಸೂಯೆ ಇದೆಯಾ, ಕೋಪ ಇದೆಯಾ, ನಮ್ಮ ಹೃದಯವನ್ನ ನಾವು ಪರಿಶೋಧನೆ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಇನ್ನೊಬ್ಬರ ಮೇಲೆ ಕೋಪ ಇಟ್ಕೊಂಡ್ರೆ, ಇನ್ನೊಬ್ಬರ ಮೇಲೆ ದ್ವೇಷ ಇಟ್ಕೊಂಡ್ರೆ, ಇನ್ನೊಬ್ಬರ ಮೇಲೆ ಅಸೂಯೆ ಇಟ್ಕೊಂಡ್ರೆ ನಾವು ಸೈತಾನನಿಗೆ ಜಾಗ ಕೊಟ್ಟಿದ್ದೀವಿ ಅಂತ ಅರ್ಥ. ನಾವು ದುಷ್ಟಶಕ್ತಿಗೆ ಜಾಗ ಕೊಟ್ಟಿದ್ದೀವಿ ಅಂತ ಅರ್ಥ. ಅವೆಲ್ಲ ಕೂಡ ವಾಕ್ಯದ ಮೂಲಕ ಏನ್ ಮಾಡಬೇಕು, ದೇವ್ರಿಗೆ ಇಷ್ಟ ಇಲ್ಲ. ಇನ್ನೊಬ್ಬರನ್ನ ದ್ವೇಷಿಸುವಂತದ್ದು ದೇವ್ರಿಗೆ ಇಷ್ಟ ಇಲ್ಲ, ತೆಗೆದುಹಾಕೋಣ. ಲೋಕದ ಕೋರಿಕೆಗಳಿದ್ರೆ ದೇವ್ರಿಗೆ ಇಷ್ಟ ಇಲ್ಲ, ತೆಗೆದು ಹಾಕೋಣ. ಶರೀರಕ್ಕೆ ಏನಾದ್ರೂ ಒಳಪಟ್ಟಿದೆಯಾ ಅಂದ್ರೆ ಅದು ದೇವ್ರಿಗೆ ಇಷ್ಟ ಇಲ್ಲ, ಇದನ್ನ ತೆಗೆದುಹಾಕೋಣ ಅಂತೇಳಿ ವಾಕ್ಯದ ಮೂಲಕ ಕೆಟ್ಟದ್ದೆಲ್ಲ ಕೂಡ ತೆಗೆದುಹಾಕೊಳ್ಬೇಕು. ಅದಕ್ಕೆ ಪೌಲನು ಹೇಳುವಂತ ಮಾತಿನಂತೂ ನೋಡುವಾಗ, ನಾನು ಪ್ರತಿದಿನ ಈ ಶರೀರವನ್ನ, ಹೃದಯವನ್ನ ಏನ್ ಮಾಡ್ತಾ ಇದ್ದೀನಿ, ಜಜ್ಜುತ್ತಾ ಇದ್ದೀನಿ ಅಂತ ಹೇಳ್ತಾನೆ. ಲೋಕದ ಆಶೆಗಳನ್ನ ನಾನು ಸಾಯಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಲೋಕದ ಕೋರಿಕೆಗಳನ್ನ ನಾನು ಸಾಯಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸಾಯಿಸುವಂಥದ್ದು ಅಂದ್ರೆ ತೊಲಗಿಸುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಲೋಕವನ್ನ ಜಯ ಹೊಂದಿದ್ದಾರಂತಂದ್ರೆ ಯೇಸು ಪ್ರಭು ಮೊಟ್ಟ ಮೊದಲು ಏನಪ್ಪ ಅಂತ ನೋಡುವಾಗ ತನ್ನ ದೇಹವನ್ನು, ತನ್ನ ಹೃದಯವನ್ನು, ಸೈತಾನನೊಂದು ಬಿಡುವಂತ ಬೆಂಕಿ ಬಾಣ ಯಾವುದು ಕೂಡ ಒಳಪಡದೆ ಏನ್ರಿ ಈ ದೇಹವನ್ನು ಪರಿಶುದ್ಧವಾಗಿ ಇಟ್ಕೊಂಡಿದ್ದಾರೆ, ಹೃದಯವನ್ನ ಪರಿಶುದ್ಧವಾಗಿ ಇಟ್ಕೊಂಡಿದ್ದಾರೆ, ಸಂಪೂರ್ಣ ದೇವರಿಗೆ ಜಾಗ ಕೊಟ್ಟಿದ್ದಾರೆ. ದೇವರು ಮೆಚ್ಚುವಂತ ರೀತಿಯಲ್ಲಿ ಅವರು ಬದುಕಿದ್ದಾರೆ. ದೇವರ ಚಿತ್ತವನ್ನು ನೆರವೇರಿಸಿದ್ದಾರೆ. ಅವರು ದೇವರ ಚಿತ್ತವನ್ನ ಅವ್ರು ನೆರವೇರಿಸಿದ್ದಾರೆ. ಇವಾಗ ನಾವು ದೇವರ ಚಿತ್ತವನ್ನ ನೆರವೇರಿಸಬೇಕು. ದೇವರ ಚಿತ್ತವನ್ನ ನೆರವೇರಿಸಬೇಕಾದ್ರೆ ಸೈತಾನನು ಬಿಡುವಂತ ಬೆಂಕಿ ಬಾಣಗಳು, ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ ಪ್ರಿಯರೇ. ಇನ್ನೊಬ್ಬರನ್ನ ಗೆಲ್ಲುವಂಥದ್ದು ಅಲ್ಲ, ಆಸ್ತಿ ಸಂಪಾದನೆ ಮಾಡುವಂಥದ್ದಲ್ಲ, ಇನ್ನೊಂದು ದೇಶಕ್ಕೆ ಹೋಗಿ ಯುದ್ಧ ಮಾಡುವಂಥದ್ದು ಅಲ್ಲ, ಏನ್ರಿ ಆಟ ಪಾಠಗಳಲ್ಲಿ ಗೆಲ್ಲುವಂಥದ್ದು ಅಲ್ಲ, ಹೋರಾಟ ಮಾಡುವಂಥದ್ದಲ್ಲ. ಮೊಟ್ಟ ಮೊದಲು ಈ ಹೃದಯದಲ್ಲಿ ದೊಡ್ಡ ಹೋರಾಟ ನಡೀತಾ ಇದೆ. ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ನಾಲಿಗೆ ಸೈತಾನ್ ವಶಕ್ಕೆ ಇದೆ ರೀ. ಕಿವಿ, ಕಣ್ಣುಗಳು, ಈ ದೇಹ, ಇದನ್ನ ನಾವು ಗೆಲ್ಲಬೇಕು. ಆತ್ಮ ಆಗಿರುವಂತ ನೀನು ನಿನ್ನ ದೇಹವನ್ನು, ನಿನ್ನ ಹೃದಯವನ್ನು ಗೆಲ್ಬೇಕಮ್ಮ, ಗೆಲ್ಬೇಕಯ್ಯ. ನಿನ್ನ ದೇಹವನ್ನು ಗೆಲ್ತಾ ಇದೀಯಾ? ನಿನ್ನ ಹೃದಯವನ್ನು ನೀನ್ ಗೆಲ್ತಾ ಇದೀಯಾ? ನಿನ್ನ ದೇಹದಲ್ಲಿ, ನಿನ್ನ ಹೃದಯದಲ್ಲಿ ಅನೇಕ ಕೋರಿಕೆಗಳು, ಅನೇಕ ಪಾಪಗಳು ಹುಟ್ಟುತ್ತಾ ಇದೆಯಲ್ಲ, ಅದನ್ನ ಸಾಯಿಸ್ತಾ ಇದೀಯಾ? ಇದು ದೊಡ್ಡ ಹೋರಾಟ. ಇದು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ದೊಡ್ಡ ಹೋರಾಟ ಇದೆ ರೀ. ಇದು ಯಾರಿಗೂ ಅರ್ಥ ಆಗ್ಲಿಲ್ಲ, ಪ್ರಪಂಚಕ್ಕೆ ಅರ್ಥ ಆಗಿಲ್ಲ. ದೊಡ್ಡ ದೊಡ್ಡ ಮೇಧಾವಿಗಳು, ದೊಡ್ಡ ದೊಡ್ಡ ಪಂಡಿತರು ಅಂತ ಕರೆಯಲ್ಪಡ್ತಾ ಇದ್ದಾರೆ. ದೇಹಕ್ಕೆ ಏನಾಗಿದ್ದಾರೆ ಅಂತ ನೋಡುವಾಗ ದಾಸರಾಗಿದ್ದಾರೆ. ದೇಹಕ್ಕೆ ದಾಸರು, ಶರೀರಕ್ಕೆ ದಾಸರಾಗಿದ್ದಾರೆ, ಹೊಟ್ಟೆಗೆ ದಾಸರಾಗಿದ್ದಾರೆ. ದೊಡ್ಡ ದೊಡ್ಡ ಪಂಡಿತರು, ದೊಡ್ಡ ದೊಡ್ಡ ಮೇಧಾವಿಗಳು, ವಿಜ್ಞಾನಿಗಳು ಟೋಟಲ್ ಈ ದೇಹಕ್ಕೆ ದಾಸರಾಗಿದ್ದಾರೆ. ದೇಹಕ್ಕೆ ದಾಸರಾಗಿ ದೇಹಕ್ಕೆ ಸಂಬಂಧಪಟ್ಟ ಕೋರಿಕೆಗಳನ್ನ ತೀರಿಸಿಕೊಳ್ಳೋದಕ್ಕೆ ಅನೇಕ ಪ್ರಯಾಸಗಳು. ಇವೆಲ್ಲ ಕೂಡ ಗೆಲ್ಬೇಕಂತ ಹೇಳ್ತಾರೆ. ಅದಕ್ಕೆ ಲೋಕದ ಆಶೆ, ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ, ಇವೆಲ್ಲ ಕೂಡ ಲೋಕದ ಮೂಲಕ ಹುಟ್ಟಿದವು. ಸೈತಾನನು, ಅದರಿಂದ ಸೈತಾನನಿದ್ದಾನೆ. ಇವೆಲ್ಲ ಗೆಲ್ಲಬೇಕು. ಲೋಕ ಒಂದು ವೇಳೆ ನೋಡುವಾಗ ಅದೆಲ್ಲ ಗತಿಸಿ ಹೋಗುತ್ತೆ. ಅದ್ರ ಬಗ್ಗೆ ಚಿಂತೆ ಬೇಡ, ಆಲೋಚನೆ ಬೇಡ. ಮತ್ತೇನ್ ಮಾಡ್ಬೇಕು? ದೇವರ ವಾಕ್ಯ ಎಂಬ ಸರ್ವಾಯುಧಗಳನ್ನ ಧರಿಸಿಕೊಳ್ಬೇಕು. ಮತ್ತೆ ಅಲ್ಲಿಗೆ ಬನ್ನಿ ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ ಏನ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ, ಅಧಿಕಾರಗಳ ಮೇಲೆಯೂ, ಈ ಅಂಧಕರಾದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ
ನಾವು ಹೋರಾಡುವವರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ, ಕಠಿಣ ಯುದ್ಧವಂದ್ರೆ ಮುಖಾಮುಖಿಯಾಗಿ ಯುದ್ಧ ನಡೆಯುತ್ತಂತಲ್ಲ. ತುಂಬಾ ಜನ ಅಂದ್ಕೊಳ್ತಾರೆ ಮುಖಾಮುಖಿಯಾಗಿ ಯುದ್ಧ ನಡೆಯುತ್ತೆ ಅಂತ ಹೇಳ್ತಾರೆ. ಮುಖಾಮುಖಿಯಾಗಿ ಯುದ್ಧ ಅಲ್ಲ. ಮುಖಾಮುಖಿಯಾಗಿ ಯುದ್ಧ ಮಾಡುವಂತವರು ದೇವರ ವಾಕ್ಯಕ್ಕೆ ಒಳಪಟ್ಟವರಲ್ಲ. ಬಾಂಬ್ಗಳನ್ನು ಇಟ್ಕೊಂಡು ಬಾಂಬ್ಗಳನ್ನು ಉಡಾಯಿಸುವಂತವ್ರು ಇರ್ತಾರಲ್ಲ, ಕ್ರೈಸ್ತರ ಮಧ್ಯದಲ್ಲಿ ಕೂಡ ಅಲ್ಲಲ್ಲಿ ಕೆಲವು ದೇಶಗಳಲ್ಲಿ ಉಡಾಯಿಸ್ತಾ ಇರ್ತಾರೆ. ಅದು ಅಲ್ಲ ದೇವ್ರ ಉದ್ದೇಶ, ಅದು ಅಲ್ಲ ಮಹಾಯುದ್ಧ, ಅದು ಅಲ್ಲ. ಸೈತಾನನೊಟ್ಟಿಗೆ ಯುದ್ಧ ಮಾಡುವಂಥದ್ದು. ಸೈತಾನನ ಕಣ್ಣಿಗೆ ಕಾಣಲ್ಲ, ಕಣ್ಣಿಗೆ ಕಾಣದೇ ಇರುವಂತ ಸೈತಾನೊಟ್ಟಿಗೆ ನಾವು ಯುದ್ಧ ಮಾಡಬೇಕಾದ್ರೆ ಒಂದ್ಸರಿ ನೋಡ್ಕೊಳ್ಳಿ, ನಿಮ್ಮ ಹೃದಯವನ್ನು ನೋಡ್ಕೊಳ್ಳಿ, ನಿಮ್ಮ ಮನಸ್ಸನ್ನ. ಹೃದಯದಲ್ಲಿ ಸರ್ವಾಂಗ ಕವಚ ಅಂದ್ರೆ ದೇವರು ತುಂಬಿದ್ದಾರಾ? ಹೇಗೆ ಇದೆ? ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ, ಕಠಿಣ ಯುದ್ಧ ನಡೆಯುತ್ತೆ, ಕಠಿಣ ಯುದ್ಧವು ನಡೆಯುತ್ತೆ. 1ನೇ ಶತಮಾನದಲ್ಲಿ ಸಭೆಗಳ ಮಧ್ಯದಲ್ಲಿ ಕಠಿಣ ಯುದ್ಧ ಅಂದ್ರೆ ಸಭೆ ದೇವ್ರಿಗೋಸ್ಕರ, ದೇವರ ಸುವಾರ್ತೆನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ, ಸೈತಾನನ ಹತೋಟಿಲಿ ಇದ್ದಂತ ಪ್ರಜೆಗಳನ್ನ ಕಾಪಾಡೋದಕ್ಕೋಸ್ಕರ ಸಭೆ ಪ್ರಯಾಸ ಪಟ್ಟಿರುವಾಗ ಸೈತಾನ್ ಏನ್ ಮಾಡ್ತಾನೆ? ಅಧಿಕಾರಿಗಳ ಮೂಲಕ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾ ಇರ್ತಾನೆ. ಅಂದ್ರೆ ಹೃದಯವನ್ನ ಸ್ವಾಧೀನಪಡಿಸಿಕೊಂಡು ದೇವ್ರ ವಾಕ್ಯಕ್ಕೆ ಕೊಟ್ಟಾಗ, ಮತ್ತು ಇನ್ನು ಹೆಚ್ಚಾಗಿ ಈ ಲೋಕದಲ್ಲಿ ಒಂದು ರೀತಿಯಲ್ಲಿ ಹೋರಾಟ ಇರುತ್ತೆ. ಆ ಹೋರಾಟದಲ್ಲಿ ಗೆಲ್ಲಬೇಕಂತ ಹೇಳ್ತಾರೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನ ಎದುರಿಸುವುದಕ್ಕೂ ಮಾಡಬೇಕಾದ ಎಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನ ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನ ಕಟ್ಟಿಕೊಂಡು, ನೀತಿ ಎಂಬ ವಜ್ರ ಕವಚವನ್ನ ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನ ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರುವಿರಿ. ಇದಲ್ಲದೆ ರಕ್ಷಣೆ ಎಂಬ ಸ್ಥಿರಸ್ತ್ರಾಣವನ್ನು ಇಟ್ಟುಕೊಂಡು, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರ ಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ ಅಂತಾರೆ. ಅಂದ್ರೆ ನಿಮ್ಮನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ, ನಿಮ್ಮನ್ನ ಹಾಳು ಮಾಡೋದಕ್ಕೆ ಸೈತಾನನು ರಾತ್ರಿ ಹಗಲು ಪ್ರಯಾಸ ಪಡ್ತಾ ಇದ್ದಾನೆ, ಕಷ್ಟ ಪಡ್ತಾ ಇದ್ದಾನೆ. ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ತಿರುಗುತ್ತಾ ಇದ್ದಾನೆ. ಆದ್ದರಿಂದ ನೀವು ಜಾಗ್ರತೆ ಪಡಿ, ಸರ್ವಾಂಗ ಕವಚವನ್ನ ಧರಿಸ್ಕೊಳ್ರಿ, ದೇವರು ಕೊಡುವಂತ ಸರ್ವಾಂಗ ಕವಚವನ್ನು. ನೋಡಿ, ಈ ವಾಕ್ಯಗಳನ್ನ ಹೀಗೆ ಧರಿಸ್ಕೊಳ್ಬೇಕಂತ ಹೇಳ್ತಾರೆ. ಧರಿಸ್ಕೊಂಡು ಅವನನ್ನ ಗೆಲ್ಲಬೇಕಂತ ಹೇಳ್ತಾರೆ. ಅವನು ಬಿಡುವಂತ ಬೆಂಕಿ ಬಾಣಗಳನ್ನು ನೋಡುವಾಗ ಏನ್ರಿ, ಶರೀರಕ್ಕೆ ಸಂಬಂಧಪಟ್ಟಂತದ್ದು ಎಲ್ಲ ಕೂಡ ಬಿಡ್ತಾ ಇರ್ತಾನೆ. ನಾವು ದೇವರ ವಾಕ್ಯಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು, ದೇವರ ಜ್ಞಾನವನ್ನು ತಿಳ್ಕೊಂಡು ಈ ಲೋಕದಲ್ಲೇ ಭಕ್ತಿಯಿಂದ ನಡಿಬೇಕು. ಭಕ್ತಿಯಿಂದ ನಡೆಯುವಂತ ಸಮಯದಲ್ಲಿ ಏನ್ರಿ, ಯಾರಾದ್ರೂ ಮನೆಯಲ್ಲಿ ಕೆಲವರು ಒಂದ್ ಮಾತಂತ ಇರ್ತಾರೆ, ಒಂದ್ ಮಾತು ಬೈತಾ ಇರ್ತಾರೆ, ಇಲ್ಲ ಅವಮಾನ ಪಡಿಸ್ತಾ ಇರ್ತಾರೆ. ಅವಮಾನ ಪಡಿಸಿದಾಗ, ಇಲ್ಲಾಂದ್ರೆ ಒಂದು ರೀತಿಯಲ್ಲಿ ನಿಂದಿಸಿದಾಗ, ಒಂದು ರೀತಿಯಲ್ಲಿ ಶೋಧನೆ ಕೊಟ್ಟಾಗ ನಾವು ಹೇಗಿರ್ಬೇಕು? ನಾವು ಹೇಗೆ ಇರ್ಬೇಕು? ಪ್ರಿಯರ ದೇವ್ರ ಮಕ್ಕಳಿರ, ಶಾಂತರಾಗಿ ದೀರ್ಘ ಶಾಂತಿಯಿಂದನೇ ಇರ್ಬೇಕು. ಯಾರ್ಯಾರು ಏನೇನ್ ಮಾತಾಡ್ಕೊಳ್ತಾರೋ ಬಿಡ್ಬೇಕದನ್ನ. ದೇವರ ಧ್ಯಾನದಲ್ಲಿ ಇರ್ಬೇಕು. ವಾಕ್ಯದ ವಿಷಯದಲ್ಲಿ ಬಂದಾಗ ವಾಕ್ಯದ ಮೂಲಕ ಉತ್ತರ ಕೊಡ್ಬೇಕು. ಅದು ಕೂಡ ಪ್ರೀತಿಯಿಂದ, ಸಮಾಧಾನದಿಂದ ಕೊಡ್ಬೇಕಾಗತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಈ ಕೊನೆ ದಿನಗಳಲ್ಲಿ ಏನ್ರಿ, ನಾವೆಲ್ಲರೂ ಕೂಡ ಹೀಗೆ ಜಯಿಸ್ಬೇಕು, ಹೀಗೆ ಹೋರಾಟ ಮಾಡಬೇಕು. ಪ್ರಭು ಜೀವಿತದಲ್ಲಿ ನೋಡುವಾಗ ಎಲ್ಲಾ ರೀತಿಯಲ್ಲಿ, ಕೊನೆಯದಾಗಿ ಈ ಸಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ಅನೇಕ ಕಷ್ಟಗಳು ಕೊಡ್ತಾರೆ, ಅನೇಕ ಹಿಂಸೆಗಳನ್ನು ಕೊಡ್ತಾರೆ. ಇವೆಲ್ಲವನ್ನು ಜಯಿಸ್ತಾರೆ ಪ್ರಭು. ಎಲ್ಲವನ್ನು ಅಂದ್ರೆ ಮಾನಸಿಕವಾಗಿ, ಶಾರೀರಿಕವಾಗಿ ಪ್ರತಿಯೊಂದು ವಿಷಯವನ್ನ ಪ್ರಭು ಜಯಿಸ್ತಾರೆ.
ಅದೇ ಪ್ರಕಾರ ನಾವು ಕೂಡ ಏನನ್ನ ಜಯಿಸ್ಬೇಕಾದ್ರೆ ನಾವು ಕೂಡ ಅಷ್ಟೇ ಸೈತಾನನು ಬಿಡುವಂತ ಬೆಂಕಿ ಬಾಣಗಳನ್ನ ಏನ್ರಿ ಆರಿಸ್ಬೇಕು. ಸೈತಾನ್ ಇದ್ದಾನೆ, ಅವ್ನು ಮಾಡುವಂಥದ್ದು ಏನಪ್ಪಾ ಅಂದ್ರೆ ಅವನು ಕೆಲಸ ಮಾಡ್ತಾ ಇರ್ತಾನೆ. ಇವಾಗ ನಾವೇನ್ ಮಾಡ್ತಿದೀವಿ, ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ, ಎಲ್ಲಿದ್ದೀವಿ ಅನ್ನೋದನ್ನ ಪ್ರಿಯರಾದ ದೇವ್ರ ಮಕ್ಕಳಿರ ಗಮನಿಸ್ಬೇಕು ಪ್ರಿಯರೇ. ಒಂದ್ಸಾರಿ ಮಾರ್ಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ 22ನೇ ವಚನ ನೋಡಿ. 7, 21, 22. 20ನೇ ವಚನ. ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಒಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡುತನ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ಆಲೋಚನೆಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಒಲೆ ಮಾಡುತ್ತವೆ. ಅಂದ್ರೆ ಮನುಷ್ಯನ ಮನಸ್ಸಿನಿಂದ ಅಂತ ಹೇಳ್ತಾರೆ. ಮನುಷ್ಯನ ಮನಸ್ಸಿನಿಂದ, ಹೃದಯದಿಂದ ಇವೆಲ್ಲ ಬರುವಂಥದ್ದು. ಇವೆಲ್ಲ ಕೂಡ ಜಯಿಸ್ಬೇಕಂದ್ರೆ ದೇವರ ವಾಕ್ಯದ ಮೂಲಕ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ಲೋಕವನ್ನ ಜಯಿಸಿದ್ದೀನಿ, ಜಯಿಸಿ ತಂದೆಯ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೀನಿ. ಅದೇ ಪ್ರಕಾರ ನೀವು ಕೂಡ ಲೋಕವನ್ನ ಜಯಿಸ್ಬೇಕು. ಅದಕ್ಕೆ ಅಪೊಸ್ತಲರು ಕೂಡ ಏನಪ್ಪಾ ಮಾಡಿದ್ದಾರೆ ಅಂತ ನೋಡುವಾಗ ಈ ಲೋಕದಲ್ಲಿ ಜಯಿಸಿದ್ದಾರಂತೆ. ಏನನ್ನ ಜಯಿಸಿದಾರಂತ ನೋಡುವಾಗ ಮೊಟ್ಟ ಮೊದಲು ತಮ್ಮ ಮನಸ್ಸನ್ನ, ತಮ್ಮ ದೇಹವನ್ನು ಜಯಿಸದೆ ಹೋದ್ರೆ ಪ್ರಾರ್ಥನೆಗೆ ಹೋಗಕ್ಕಾಗಲ್ಲ, ಸುವಾರ್ತೆಗೆ ಹೋಗ್ಬೇಕು, ಪ್ರಾರ್ಥನೆಗೆ ಹೋಗ್ಬೇಕು. ಅವಾಗ ಹೃದಯದಲ್ಲಿ ಹೋರಾಟ ನಡೆಯುತ್ತೆ. ನೋಡಿ, ಇವಾಗ ನಮ್ಮ ಬಳಿ ಪ್ರಾರ್ಥನೆಗೆ ಬರಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ ತುಂಬಾ ದೂರ ಇರುತ್ತೆ. ಈ ದೂರ ಏನಪ್ಪಾ ಅಂದ್ರೆ ಸುಮಾರು 40 ಕಿಲೋಮೀಟರ್ 50 ಕಿಲೋಮೀಟರ್ ದೂರದಿಂದ ಬರಬೇಕು. ಆ ಬರುವಂತ ಸಮಯದಲ್ಲಿ ಕೆಲವರು ಉಲ್ಲಾಸದಿಂದ, ಸಂತೋಷದಿಂದ ಬರ್ತಾರೆ. ಬರುವಂತ ಸಮಯದಲ್ಲಿ ಕೆಲವರಿಗೆ ಶೋಧನೆ ಕೂಡ ನಡೀತಾ ಇರುತ್ತೆ. ಅಷ್ಟು ದೂರ ಹೋಗ್ಬೇಕಾ, ಇಲ್ಲೇ ಇದ್ರೆ ಆಯ್ತಲ್ವಾ, ಲೈವ್ ಹೆಂಗಾದ್ರೂ ಕೊಡ್ತಾರಲ್ವಾ, ಲೈವ್ ಹೇಗಿದ್ರು ಕೊಡ್ತಾರೆ, ನೋಡ್ಕೊಂಡಿರೋಣ ಮನೆಯಲ್ಲೇ, ಅಷ್ಟು ದೂರ ಯಾಕೆ ಹೋಗೋಣ ಅಂತ ಒಂದು ರೀತಿಯಲ್ಲಿ ಶೋಧನೆ. ಅದನ್ನ ಜಯಿಸ್ಕೊಂಡು ಮತ್ತೆ ಬಂದ್ರೆ ಏನ್ರಿ, ಈ ಶೋಧನೆ ಹೃದಯದಲ್ಲಿ ನಡೀತಾ ಇರುತ್ತ. ಅದನ್ನ ಗೆದ್ದು ಹೊರಗಡೆ ಬಂದಾಗ, ಅದನ್ನ ಗೆದ್ದು ಹೇಗಾದ್ರೂ ಮಾಡಿ ಏನ್ರಿ ಸಭೆಗೆ ಬಂದು ಕುಳಿತುಕೊಂಡಾಗ, ಆಮೇಲೆ ದೇವರ ವಾಕ್ಯವನ್ನ ಕೇಳುವಾಗ ನಿದ್ದೆ ಬರ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಅರ್ಥ ಆಗಲ್ಲ. ಅರ್ಥ ಮಾಡಿಕೊಂಡಾಗ ಮತ್ತೆ ನಡೀತೆ, ಮತ್ತೆ ದೇವರ ಸೇವೆ ಮಾಡ್ಬೇಕಲ್ವಾ. ದೇವರ ಸೇವೆ ಮಾಡ್ಬೇಕಾದ್ರೆ ನಾವು ಹೊರಗಡೆ ಹೋಗ್ಬೇಕು, ಇಲ್ಲ ವಾಕ್ಯಗಳನ್ನು ಓದ್ಬೇಕು, ಹೋಗಿ ಹೊರಗಡೆ ಹೋಗ್ಬೇಕು, ಇಲ್ಲಾಂದ್ರೆ ಸುವಾರ್ತೆಗೋಸ್ಕರ ಏನಾದ್ರೂ ಸಹಾಯ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು. ಅವಾಗ ಏನ್ ನಡೀತಿ ಅಂತ ನೋಡುವಾಗ, ನೀನೇನ್ ಕೊಡ್ತೀಯ, ಕೊಟ್ರೆ ಕೊಡು, ಒಂದು 20 ರೂಪಾಯಿ ಕೊಡು, ಹೋಗು, ಕಾಣಿಕೆ ಸಾಕು. ಯಾರು ನೋಡ್ತಾರೆ? ಕೊಟ್ರೆ ಒಂದು 20, 30 ಕೊಟ್ಟು ಹೋಗು, ಜೈ ಅಂದ್ಬಿಡು ಸಾಕು. ಅವ್ರದವ್ರು ನೋಡ್ಕೊಳ್ತಾರೆ ಬಿಡು, ಅವ್ರ ಸೇವಕರೇ ಯಾರಿರ್ತಾರೆ, ಈ ಸೇವಕರು ಅವ್ರವ್ರು ನೋಡ್ಕೊಳ್ತಾರೆ ಬಿಡು, ನಿನ್ಗೆ ಯಾಕೆ ಬೇಕು? ನೀನ್ ಹೋಗು, ಕರ್ತನ ಭೋಜನ ತಗೋ, ಎಲ್ಲರ ಜೊತೆಗೆ 4 ಹಾಡನ್ನ ಹಾಡು, ದೇವ್ರಿಗೆ ಸ್ತೋತ್ರ ಹೇಳು, ಕೂತ್ಕೊಂಡ್ರೆ ಕೂತ್ಕೋ, ಎದ್ದೋಳಂದ್ರೆ ಎದ್ದೋಳು, ಮೊಣಕಲೋರಿದ್ರೆ ಮೊಣಕಲೋರು, ಸ್ತೋತ್ರ ಹೇಳು, ಬಂದ್ಬಿಡು ಅಂತೇಳಿ ಈ ರೀತಿ ಕೆಲವರಿಗೆ ಅದು ಹೃದಯದಲ್ಲಿ ಹುಟ್ಟಿಸ್ತಾ ಇರುತ್ತೆ. ಇನ್ನು ಕೆಲವರು ಏನಾದ್ರೂ ದೇವ್ರಿಗೋಸ್ಕರ ಏನಾದ್ರೂ ಕೊಡಬೇಕು ಅಂತೇಳಿ ಹುಟ್ಟಿದಾಗ ಒಳ್ಳೆ ರೀತಿಯಿಂದ ಮನಸ್ಸಿನಲ್ಲಿ ಹುಟ್ಟುತ್ತೆ, ದೇವ್ರಿಗೆ ಏನಾದ್ರೂ ಕೊಡೋಣ, ದೇವ್ರ ಸೇವೆ ನಿಮಿತ್ತವಾಗಿ ಏನಾದ್ರೂ ಕೊಡೋಣ, ಏನಾದ್ರೂ ಮಾಡೋಣ, ಸುವಾರ್ತೆಗೆ ಹೋಗೋಣ, ಏನಾದ್ರೂ ಮಾಡೋಣ ಅಂತೇಳಿ ಮನಸ್ಸಿನಲ್ಲಿ ಹುಟ್ಟಿದಾಗ ಮತ್ತೆ ಮನೆಗೆ ಹೋದ ಮೇಲೆ ಮತ್ತೆ ಅದು ಏನಾಗುತ್ತೆ ಅಂತ ನೋಡುವಾಗ ಸೈತಾನ, ಏನ್ ಕೊಡ್ತೀಯ ಬಿಡು, ಮನೆಯಲ್ಲಿ ಖರ್ಚಿದೆಯಲ್ಲ, ಮನೆಯಲ್ಲಿ ಆ ಖರ್ಚು ಈ ಖರ್ಚು, ಅದು ಇದೆ ಇದಿದೆ, ಇವೆಲ್ಲ ನೋಡ್ಕೊಂಡು ದೇವ್ರಿಗೋಸ್ಕರ ಏನ್ ಕೊಡ್ತೀಯಪ್ಪ ಅಮ್ಮ, ಏನ್ ಕೊಡ್ತೀಯ? ನೋಡ್, ನಿನ್ ಮಗನು ಒದ್ದಾಡ್ತಾ ಇದ್, ನಿನ್ ಮಗನು ಏನೋ ಕಿರಿಕಿರಿ ಮಾಡ್ತಾ ಇದ್ದಾನೆ, ಅವ್ನಿಗೇನು ಕೊಡು, ಅವ್ನಿಗೇನೋ ಬಟ್ಟೆಗಳನ್ನು ಕೊಡಿಸು, ಅವ್ನಿಗೇನೋ ಬೇಕಲ್ಲ, ಮನೆಗೇನೋ ಊಟ ಬೇಕಲ್ಲ, ಕೊಡು. ಮನೆಯಲ್ಲಿ ಹೆಂಡತಿಗೆ ನೋಡ್ಕೋ, ಮನೆಯಲ್ಲಿ ಮಕ್ಕಳನ್ನು ನೋಡ್ಕೋ,
ಆಮೇಲೆ ಉಳಿದಿರ್ಬೇಕಾದ್ರೆ ನೋಡೋಣ ಬಿಡು, ಆಮೇಲೆ ಆಮೇಲೆ ನೋಡೋಣ. ಕೊನೆಯದಾಗಿ ಗೊಟಕ್ ಅಂತಾರೆ ಪ್ರಿಯರೇ. ದೇವರ ಸೇವೆ ಮಾಡ್ಬೇಕಂತೇಳಿ, ದೇವ್ರಿಗೆ ಏನೋ ಕೊಡ್ಬೇಕಂತೇಳಿ, ಏನೋ ಕೊಡ್ಬೇಕು ಅಂತೇಳಿ ಅನಿಸ್ತಾ ಇರುತ್ತೆ. ಕೊಡೋದಕ್ಕೆ ಮನಸ್ಸೇ ಬರಲ್ಲ. ಯಾಕಂದ್ರೆ ಸೈತಾನ್ ಏನ್ ಮಾಡ್ತಾನಂತ ನೋಡುವಾಗ, ಯಾರಿಗೆ ಕೊಟ್ರು ಪರವಾಗಿಲ್ಲ, ದೇವ್ರಿಗೆ ಮಾತ್ರ ಕೊಡಬಾರ್ದು. ದೇವರ ಸೇವೆ ನಿನ್ನ ಮೂಲಕ ಮಾಡಬಾರ್ದು, ದೇವರ ಸೇವೆ ನಿನ್ನ ಮೂಲಕ ನಡಿಬಾರ್ದು ಅಂತೇಳಿ ಅವನು ಹುಟ್ಟಿಸ್ತಾ ಇರ್ತಾನೆ, ನಮ್ಮನ್ನ ತಡಿತಾ ಇರ್ತಾನೆ. ಆ ಸಮಯದಲ್ಲಿ ಇವೆಲ್ಲವನ್ನು ಕೂಡ ಗೆದ್ದು ದೇವರ ಸೇವೆ ನಿಮಿತ್ತವಾಗಿ ನೀನು ಮುಂದೆ ಬರಬೇಕು. ಸುವಾರ್ತೆಗೋಸ್ಕರ ನೀನು ಮುಂದೆ ಹೆಜ್ಜೆ ಹಾಕ್ಬೇಕು. ಸುವಾರ್ತೆ ಅಭಿವೃದ್ಧಿ ಮಾಡೋದಕ್ಕೆ ನೀನು ಪ್ರಯಾಸ ಪಡ್ಬೇಕು. ಮತ್ತೆ ಈ ಸಮಯದಲ್ಲಿ ನೋಡುವಾಗ ನಮ್ಮ ಮಧ್ಯದಲ್ಲಿ ಅನೇಕ ತುಂಡುಗಳಾಗ್ತಾ ಇರತ್ತೆ. ನಿಂದೊಂದು ತುಂಡು, ನಿಂದೊಂದು ತುಂಡು, ನಿಂದೊಂದು ತುಂಡು. ನೀನು ಹೀಗೆ ಹೋಗು, ನೀನು ಹೀಗೆ ಹೋಗು, ಅವನು ಹಾಗೆ ಹೋಗ್ಲಿ, ಒಟ್ಟಲ್ಲಿ ಸಭೆ ಅಭಿವೃದ್ಧಿ ಆಗ್ಬಾರ್ದು, ಒಟ್ಟಲ್ಲಿ ತುಂಡಾಗ್ಬೇಕಂತೇಳಿ 1ನೇ ಶತಮಾನದಲ್ಲಿ ಅನೇಕ ತುಂಡಾಗಿದೆ. ದೇವರ ಸಭೆಯನ್ನ ತುಂಡು ಮಾಡಬಾರದು. ದೇವರ ಸಭೆಯನ್ನ ತುಂಡಾಗಬಾರದು. ಒಟ್ಟಿನಲ್ಲಿ ದೇವರ ಸಭೆ ಅಭಿವೃದ್ಧಿ ಆಗ್ಬೇಕು. ಎಲ್ಲಿದ್ರು ಕೂಡ, ಯಾವ ಮೂಲೆಯಲ್ಲಿದ್ರು ಕೂಡ ಒಟ್ಟಿನಲ್ಲಿ ಯೇಸು ಕ್ರಿಸ್ತರಿಗೆ ಒಳಪಟ್ಟು, ದೇವರಿಗೆ ಒಳಪಟ್ಟು, ಈ ದೇಹವನ್ನು ಸ್ವಾಧೀನಪಡಿಸಿಕೊಂಡು, ಹೃದಯವನ್ನು ಸ್ವಾಧೀನಪಡಿಸಿಕೊಂಡು, ಒಟ್ಟಿನಲ್ಲಿ ದೇವರ ಸೇವೆ ಅಭಿವೃದ್ಧಿ ಮಾಡ್ಬೇಕು ಪ್ರಿಯರ ದೇವ್ರ ಮಕ್ಕಳೇ. ಇಲ್ಲದೆ ಹೋದ್ರೆ ನಾವು ಮೋಸ ಹೋಗ್ತೀವಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಜಾಗೃತಿ ಪಡಿ. ನಾವೆಲ್ಲರೂ ಕೂಡ ಕೊನೆ ದಿನಗಳಲ್ಲಿ ಇದ್ದೀವಿ. ಯಾವಾಗ ಏನಾಗುತ್ತೋ ಗೊತ್ತಾಗಿಲ್ಲ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಪ್ರಿಯರೇ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಜಾಗೃತಿ ಪಡಿ. ಅದಕ್ಕೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಸಾರಿರಿ. ಯಾರು ನಂಬಿ ದೀಕ್ಷಾ ಸ್ಥಾನ ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆಯಾಗುತ್ತೆ. ಅಂದ್ರೆ ಹೋಗಿ ಸೈತಾನನ ಹತೋಟಿಯಲ್ಲಿದ್ದವರನ್ನ ಬಿಡಿಸ್ರಿ ಅಂತ. ಅದಕ್ಕೆ ನಾವು ಎಲ್ಲರೂ ಏನ್ ಮಾಡ್ತಾ ಇದ್ದೀವಿ, ಯಾವ ಕೆಲಸದಲ್ಲಿದ್ದೀವಿ, ದೇವರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಾ, ಅಥವಾ ಶರೀರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ? ಶರೀರಕ್ಕೆ ಒಳಪಟ್ಟು ಜೀವಿಸ್ತಾ ಇದ್ದೀವ? ಒಂದು ಸಾರಿ ನಮ್ಮನ್ನ ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ನಮ್ಮ ಹೃದಯವನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಕೊನೆಯದಾಗಿ ಇನ್ನೊಂದು ವಚನವನ್ನ ತೋರಿಸಿ ನಾನು ಮುಗಿಸ್ತೀನಿ. 2ನೇ ಕೊರಿಂಥದವರಿಗೆ ಬರೆದ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನವನ್ನ ನೋಡೋಣ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಶೋಧಿಸಿಕೊಳ್ಳಿರಿ. ಇನ್ನೊಬ್ಬರ ಬಗ್ಗೆ ಅಲ್ಲ. ಮೊಟ್ಟ ಮೊದಲು ಸೈತಾನನ್ನು ಗೆಲ್ಲಬೇಕಾದ್ರೆ ಇದನ್ನ ನಾವು ಕಲಿಬೇಕು. ಸೈತಾನನ್ನ ಗೆಲ್ಲಬೇಕಂದ್ರೆ, ಸೈತಾನನ ಕುತಂತ್ರಗಳನ್ನ ನಾವು ಗೆಲ್ಲಬೇಕಾದ್ರೆ ಇದನ್ನ ನಾವು ಕಲಿಬೇಕು. ಪ್ರತಿ ಕ್ರೈಸ್ತರು ಕಲಿಬೇಕು. ನೀವು ಇನ್ನೊಬ್ಬರನ್ನ ನೀವು ಪರಿಶೋಧನೆ ಮಾಡ್ತಾ ಇದ್ದೀರಾ, ಇನ್ನೊಬ್ಬರ ಪಾಪಗಳನ್ನ ಕುರಿತು ನೀವು ಮಾತಾಡ್ತಾ ಇದ್ದೀರಾ, ಇನ್ನೊಂದು ಈ ಲೋಕಕ್ಕೆ ಸಂಬಂಧಪಟ್ಟಂತ ಪಾಪಗಳನ್ನು ಕುರಿತು, ಲೋಕಕ್ಕೆ ಸಂಬಂಧಪಟ್ಟಂತ ಕೆಲಸವನ್ನು ಕುರಿತು ಇದೇ ವಿಷಯದಲ್ಲಿ ನೀವು ವಿಚಾರ ಮಾಡ್ಕೊಂಡಿದ್ದೀರಿ ಅಂದ್ರೆ ಸೈತಾನನಿಗೆ ಒಳಪಟ್ಟಿದ್ದೀರಂತ. ಆದ್ದರಿಂದ ನೀವು ಕೆಲಸ ಮಾಡ್ಕೊಳ್ಳಿ. ನೀವು ನಿಮ್ಮ ಕೆಲಸ ಏನಿದೆ ಮಾಡ್ಕೊಳ್ಳಿ. ಹೊಟ್ಟೆ ತುಂಬ ಊಟ ಮಾಡಿ. ನಮ್ಮ ಆಲೋಚನೆ ಮಾತ್ರ ದೇವರಿರ್ಬೇಕು. ನೀವು ಕೆಲಸ ಮಾಡ್ಕೊಳ್ಳಿ, ಸಂಸಾರ ಮಾಡ್ಕೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿ, ಒಳ್ಳೆ ವಸ್ತ್ರಗಳನ್ನ ಧರಿಸ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಏನೇನ್ ಬೇಕೋ ಎಲ್ಲವನ್ನು ನೋಡ್ಕೊಳ್ಳಿ. ದೇವ್ರಿಗೋಸ್ಕರ ಏನೇನ್ ಮಾಡ್ಬೇಕು ಅದನ್ನ ಮಾಡಿ. ಓಕೆನಾ? ದೇವ್ರಿಗೋಸ್ಕರ ಮೊಟ್ಟ ಮೊದಲು ನಿಮ್ಮ ಕುಟುಂಬವನ್ನು ನೋಡ್ಕೊಳ್ಳಿ. ಇನ್ನೊಬ್ಬರಿಗೆ ಭಾರ ಹಾಕ್ಬಾರ್ದು, ಇನ್ನೊಬ್ಬರಿಗೆ ಭಾರ ಹಾಕೂಡ್ದು. ನಿಮ್ಮ ಕುಟುಂಬಗಳನ್ನು ನೋಡಿಕೊಂಡು, ನಿಮ್ಮ ಕುಟುಂಬಗಳನ್ನ ಕಾಪಾಡಿಕೊಂಡು ದೇವರ ಸೇವೆ ಮಾಡಬೇಕು. ಅದಕ್ಕೆ ಹೇಳ್ತಾರಲ್ಲ, ನಿಮ್ಮ ಸಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸ್ರಿ. ನಿಮ್ಮ ಸಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿರಿ ಅಂದ್ರೆ ನಿಮ್ಮ ಕುಟುಂಬ ಏನಿದ್ದು ನೋಡಿಕೊಂಡು ಅಂದ್ರೆ ಸುವಾರ್ತೆ ಭಾರವನ್ನು ಹೊತ್ತು ಸುವಾರ್ತೆಗೋಸ್ಕರ ಪ್ರಯಾಸ ಪಡ್ರಿ ಅಂತ ಅರ್ಥ. ಯೇಸು ಪ್ರಭು ಲೋಕವನ್ನು ಜಯಿಸಿದ್ದಾರೆ, ಸೈತಾನನನ್ನು, ಲೋಕವನ್ನು ಜಯಿಸಿದ್ದಾರೆ. ದೇವ್ರು ಏನೇನು ಕೆಲಸ ಕೊಟ್ಟಿದ್ದಾರೆ ಎಲ್ಲವನ್ನು ನೆರವೇರಿಸಿ ಏನ್ರಿ ಪರಲೋಕಕ್ಕೆ ಹೋಗಿ ದೇವರ ಸಿಂಹಾಸನ ಅಂದ್ರೆ ದೇವರ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ. ಇವಾಗ ನಾವು ಕೂಡ ಜಯ ಹೊಂದಿದ್ರೆ ಆ ಅಧಿಕಾರ, ಆ ಸಿಂಹಾಸನ ನಮ್ಗೆ ಸಿಗುತ್ತೆ. ಆ ಸಿಂಹಾಸನವನ್ನು ಪಡ್ಕೊಳ್ಬೇಕಂದ್ರೆ ಅಮ್ಮ ಅಯ್ಯ ಅಮ್ಮ ಅಮ್ಮ ಅಯ್ಯ ಏನ್ ಮಾಡ್ತಾ ಇದ್ದೀರಿ?
ನಿಮ್ಮನ್ನ ನೀವು ಪರಿಶೋಧನೆ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ರಿ. ನಿಮ್ಮ ಹೃದಯ, ನಿಮ್ಮ ಮನಸ್ಸು ಕುಟುಂಬದಲ್ಲಿ ನಿಮ್ಮ ಕುಟುಂಬದಲ್ಲಿ ಗೊತ್ತಾಗತ್ತೆ. ನಿಮ್ಮ ಕುಟುಂಬದಲ್ಲೇ ಮೊಟ್ಟ ಮೊದಲು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ ಇದ್ದವರೇ ಸಾಕ್ಷಿ ಹೇಳ್ತಾರೆ. ನಿನ್ನ ಹೆಂಡತಿ ನಿನಗೆ ಸಾಕ್ಷಿ ಹೇಳ್ತಾರೆ. ಒಳ್ಳೆ ಗಂಡನು, ಒಳ್ಳೆ ಹೆಂಡತಿ. ಮಕ್ಕಳು ಹೇಳ್ತಾರೆ, ಒಳ್ಳೆ ನನಗೆ ತಂದೆ, ಒಳ್ಳೆ ನನಗೆ ಅಮ್ಮ, ಒಳ್ಳೆ ಅತ್ತೆಮ್ಮ, ಒಳ್ಳೆ ಸೊಸೆ, ಒಳ್ಳೆ ಮಕ್ಕಳು. ಮೊಟ್ಟ ಮೊದಲು ಕುಟುಂಬದಲ್ಲಿ ಒಳ್ಳೆ ಸಾಕ್ಷಿ ಇರಬೇಕು. ಕುಟುಂಬದಲ್ಲಿ ಒಳ್ಳೆ ಸಾಕ್ಷಿ ಇರಬೇಕು. ಹೊರಗಡೆ ಆಟೋಮೆಟಿಕ್ ಆಗಿ ಒಳ್ಳೆ ಸಾಕ್ಷಿ ಬರುತ್ತೆ. ಅಕ್ಕಪಕ್ಕದಲ್ಲಿ ಕೂಡ, ಸಭೆಯಲ್ಲಿ ಕೂಡ ಪ್ರಿಯರ ದೇವ್ರ ಮಕ್ಕಳಿರ, ಕುಟುಂಬದಲ್ಲಿ ಒಳ್ಳೆ ಸಾಕ್ಷಿ ಇದೆಯಾ? ಒಳ್ಳೆ ಸಾಕ್ಷಿ ಇದೆಯಾ? ಒಂದ್ಸಾರಿ ನಿಮ್ಮನ್ನ ನೀವು ಪರಿಶೋಧನೆ ಮಾಡ್ಕೊಳ್ಳಿ. ನನ್ನನ್ನು ನಾನು ಪರಿಶೋಧನೆ ಮಾಡ್ಕೊಳ್ತೀನಿ. ನಿಮ್ಮನ್ನ ನೀವು ಪರಿಶೋಧನೆ ಮಾಡ್ಕೊಳ್ಳಿ. ನಿಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಡಿ. ಸೈತಾನನನ್ನ ಗೆಲ್ಲಿ. ಸೈತಾನನ್ನು ಬಿಡುವಂತ ಬೆಂಕಿ ಬಾಣಗಳನ್ನ ಆರಿಸಿ. ಜಾಗ್ರತೆ. ಎಲ್ಲರ ತಲೆಬಾಗ್ಸರಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯೇಸು ಪ್ರಭು ಏನನ್ನು ಗೆದ್ದಿದ್ದಾರೆ, ಏನನ್ನು ಜಯ ಹೊಂದಿದ್ದಾರೆ, ನಾವು ಏನನ್ನು ಜಯ ಹೊಂದಬೇಕು ಅಂತೇಳಿ ನಿಮ್ಮ ಮಕ್ಕಳಿಗೆ ವಾಕ್ಯಗಳನ್ನು ಹೇಳಿದ್ದೀನಿ ತಂದೆ. ಹೌದು ತಂದೆ, ನನ್ನ ಹೃದಯವನ್ನು ನಾನು ಪರಿಶೋಧನೆ ಮಾಡಿಕೊಂಡು ನನ್ನ ಹೃದಯದಲ್ಲಿ ಇರುವಂತ ಕೆಟ್ಟದ್ದನ್ನ ತೊಲಗಿಸಿ ನಿಮ್ಮ ವಾಕ್ಯವನ್ನು ತುಂಬಿಸಿಕೊಂಡು ನಿಮಗೋಸ್ಕರ ಜೀವಿಸಿ ಕುಟುಂಬವನ್ನು ಕಾಪಾಡಿಕೊಂಡು ಅನಂತರ ಸಭೆಯಲ್ಲಿದ್ದಂಥ ಎಲ್ಲರನ್ನು ನಡೆಸಬೇಕು ಅಂತೇಳಿ ತಂದೆ ನೀವು ವಾಕ್ಯದ ಮೂಲಕ ತಿಳಿಸಿದ್ದೀರಾ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿರುವಂತೆ, ಭಕ್ತಿಯಿಂದ ಜೀವಿಸುವಂತೆ, ನಿಮಗೋಸ್ಕರ ಪ್ರಯಾಸ ಪಡುವಂತೆ ಸಹಾಯ ಮಾಡಿ. ಈ ಲೋಕದಲ್ಲಿ ನೋಡುವಾಗ ಅನೇಕ ದುರಾಚಾರಗಳು, ದುಷ್ಟ ಕ್ರಿಯೆಗಳು, ಕೆಟ್ಟ ಕ್ರಿಯೆಗಳು ನಡೀತಾನೇ ಇದೆ. ಅದೇ ರೀತಿಯಲ್ಲಿ ಹೃದಯದಲ್ಲಿ ಅನೇಕ ಕೆಟ್ಟ ಆಲೋಚನೆಗಳು, ಇವೆಲ್ಲವನ್ನು ಕೂಡ ಗೆಲ್ಲುವಂತೆ, ಜಯಿಸುವಂತೆ ನಮ್ಮೆಲ್ಲರಿಗೆ ಶಕ್ತಿಯನ್ನು, ಜ್ಞಾನವನ್ನು ಕೊಡಿ ತಂದೆ. ಹೃದಯ ಪೂರ್ವಕದಿಂದ ನಿಮ್ಮನ್ನು ಕೊಂಡಾಡುವಂತೆ, ನಿಮ್ಮನ್ನು ಘನಪಡಿಸುವಂತೆ, ನಿಮ್ಮ ವಾಕ್ಯಗಳನ್ನು ಕೇಳಿ ಸ್ವೀಕರಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ತಂದೆಯ ದೇವರೇ. ಪ್ರತಿನಿತ್ಯ ಬೆಳಿಗ್ಗೆ ನಿಮ್ಮ ಮಕ್ಕಳು ಎಷ್ಟು ಕೆಲಸ ಇದ್ದರೂ ಕೂಡ ಸಭೆಯಾಗಿ ಈ ಗೂಗಲ್ ಮೀಟ್ ಮೂಲಕ ತಂದೆ ಎಲ್ಲರೂ ಸೇರ್ತಾ ಇದ್ದಾರೆ. ಅನ್ಯೋನ್ಯತೆ ಸಹವಾಸದಲ್ಲಿ ಬೆಳೀತಾ ಇದ್ದಾರೆ. ಚಿಕ್ಕ ಮಕ್ಕಳು ತಂದೆ ಎಲ್ಲರನ್ನು ಕನಿಕರಿಸಿ ಆತ್ಮಿಕವಾಗಿ ಬೆಳೆಸಿ ತಂದೆ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ ತಂದೆ, ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆ ಮಾಡುವಂತೆ ಎಲ್ಲಾ ನಿಮ್ಮ ಮಕ್ಕಳನ್ನು ಬಲಪಡಿಸಿ ತಂದೆ. ಅನೇಕರು ಪರೀಕ್ಷೆಗಳನ್ನು ಬರೆದು ಅನೇಕರು ನಿಮ್ಮ ಸೇವೆಗೋಸ್ಕರ ನಿಂತುಕೊಳ್ಳುವಂತೆ, ಮನೆಯಲ್ಲಿ ನಿಮ್ಮ ವಾಕ್ಯಗಳನ್ನ ತಲುಪುವಂತೆ, ಮನೆಗೆ ನಿಮ್ಮ ವಾಕ್ಯಗಳನ್ನು ತಲುಪಿಸುವಂತೆ ನಿಮ್ಮ ಮಕ್ಕಳನ್ನ ಎಬ್ಬಿಸಿ ತಂದೆ, ನಿಮ್ಮ ಮಕ್ಕಳನ್ನು ಬಲಪಡಿಸಿ ತಂದೆ. ತಂದೆಯ ದೇವರೇ, ಪ್ರತಿನಿತ್ಯ ಕೂಡ ಈ ಸುವಾರ್ತೆ ಕಾರ್ಯಕ್ರಮ, ನಿಮ್ಮ ಸಂದೇಶದ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ತಂದೆ. ನಡೆಸುವಂತ ನಿಮ್ಮ ಮಗಳಿಗಾಗಿ, ನಿಮ್ಮ ಮಗಳಾಗಿರುವಂತ ರೇಖಾ ಸಿಸ್ಟರ್ಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಆದರ್ಶ ದೀಕ್ಷಿತ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಿಮ್ಮ ಸೇವಕರಾಗಿರುವಂತ ಇಮಾನುವೇಲ್ ರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮನೋಜ್ ಕುಮಾರ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅವರ ಕುಟುಂಬವನ್ನ ಆಶೀರ್ವದಿಸಿ, ಅಣ್ಣನವ್ರಿಗೋಸ್ಕರ, ಅವ್ರ ಕುಟುಂಬದಗೋಸ್ಕರ ಆಶೀರ್ವದಿಸಿ, ಅವ್ರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ದಯಪಾಲಿಸಿ ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯನ್ನು ಮಾಡುವಂತೆ, ಈ ಕರ್ನಾಟಕದಲ್ಲಿ ಅನೇಕ ಸ್ಥಳಗಳಲ್ಲಿ ಸುವಾರ್ತೆ, ಅನೇಕ ಸ್ಥಳಗಳಲ್ಲಿ ಸತ್ಯವಾದಂತ ಬೋಧನೆಯನ್ನು ತಲುಪಿಸುವಂತೆ ನಿಮ್ಮ ಮಗನನ್ನ ಬಲಪಡಿಸಿ. ಅದೇ ರೀತಿಯಲ್ಲಿ ಮನೋಜ್ಗೋಸ್ಕರ, ಅವರ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಸುರೇಶ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ.
ತಂದೆ ಅವರನ್ನ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ವಿಲ್ಸನ್ಗೋಸ್ಕರ ಅವರ ತಂದೆ ತಾಯಿಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಾಗಿ ನಿಮ್ಮ ಜ್ಞಾನವನ್ನು ಕಲ್ತ್ಕೊಂಡು ಹೆಚ್ಚಾಗಿ ಸೇವೆ ಮಾಡುವಂತೆ ಸಹಾಯ ಮಾಡಿ ಅವರನ್ನು ಅಭಿವೃದ್ಧಿಪಡಿಸಿ. ಅದೇ ರೀತಿಯಲ್ಲಿ ನವೀನ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಅವರ ತಂದೆ ತಾಯಿಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಇರುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಜೋಯಿಲ್ ನಾರಾಯಣ್ರಿಗೋಸ್ಕರ, ಅವರ ಸೇವೆಗೋಸ್ಕರ, ಅವರ ಕುಟುಂಬದಗೋಸ್ಕರ, ಅವ್ರು ನಡೆಸುವಂತ ಸಭೆಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ನಿಮ್ಮ ಸೇವೆ ಮಾಡುವಂತೆ, ಅನೇಕರನ್ನ ಸತ್ಯದ ಮಾರ್ಗದಲ್ಲಿ ನಡೆಸುವಂತೆ, ಅವರನ್ನು, ಅವರ ಕುಟುಂಬವನ್ನು, ಅವರ ಪರಿಸರದಲ್ಲಿ ಇದ್ದಂತ ಅವರ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ ತಂದೆ. ಅದೇ ರೀತಿಯಲ್ಲಿ ರಾಯಚೂರು ಪಟ್ಟಣದಲ್ಲಿ ಇದ್ದಂತ ಜ್ಞಾನರಾಜ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆತನಿಗೆ ಕೊಟ್ಟಂತ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ಸಹಾಯ ಮಾಡಿ ತಂದೆ. ಅದೇ ರೀತಿಯಲ್ಲಿ ಆಂಜನೇಯರವ್ರಿಗೋಸ್ಕರ, ಹಳೆಬೀಡಿನಲ್ಲಿರುವಂತ ಪುಟ್ಟರಾಜ್ಗೋಸ್ಕರ, ವಸಂತಗೋಸ್ಕರ, ಅಲ್ಲಿರುವಂತ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಬಳ್ಳಾರಿಯಲ್ಲಿ ಇದ್ದಂತ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಸಭೆಗೋಸ್ಕರ. ಬೀದರ್ ಪಟ್ಟಣದಲ್ಲಿ ಇದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮಂಗಳೂರು ಪಟ್ಟಣದಲ್ಲಿ ಇದ್ದಂತ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಕನಿಕರಿಸಿ ಇನ್ನೂ ಅಭಿವೃದ್ಧಿ ಮಾಡಿ ತಂದೆ. ಚಿಕ್ಕ ಚಿಕ್ಕ ಸಭೆಗಳು ಅನೇಕ ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ ಇದೆ ತಂದೆ. ಕನಿಕರಿಸಿ ಕಾಪಾಡಿ. ಮಂಡ್ಯದಲ್ಲಿ ಇದ್ದಂತ ಸಭೆಗೋಸ್ಕರ, ಅಲ್ಲಿ ಕೂಡ ಸ್ತ್ರೀಯರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಭೆಯಾಗಿ ಕೂಡ್ತಾ ಇದ್ದಾರೆ. ಅಲ್ಲಿ ಪ್ರತಿ ಭಾನುವಾರ ನಿಮ್ಮ ಮಗಳು ರೇಖಾರವರು ಹೋಗ್ತಾ ಇದ್ದಾರೆ ಸುವಾರ್ತೆಗೋಸ್ಕರ. ಅಲ್ಲಿ ಕೂಡ ಅಭಿವೃದ್ಧಿ ಆಗುವಂತೆ ಸಹಾಯ ಮಾಡಿ ಬಲಪಡಿಸಿ ತಂದೆ. ಅದೇ ರೀತಿಯಲ್ಲಿ ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸುವಾರ್ತೆ ಕಾರ್ಯಕ್ರಮಗಳು ನಡೀತಾ ಇದೆಯೋ, ಸತ್ಯವಾದ ಸುವಾರ್ತೆ ನಡೀತಾ ಇದೆಯೋ, ಅಲ್ಲೆಲ್ಲ ಕೂಡ ಆಶೀರ್ವದಿಸಿ ಪ್ರತಿಯೊಬ್ಬರು ನಿಮ್ಮ ವಾಕ್ಯಗಳನ್ನು ತಿಳ್ಕೊಂಡು ಭಕ್ತಿಯಿಂದ ಜೀವಿಸುವಂತೆ, ನಿಮ್ಮನ್ನ ಅರ್ಥ ಮಾಡಿಕೊಂಡು ಜೀವಿಸುವಂತೆ ಸಹಾಯ ಮಾಡಿ. 7ನೇ ತಾರೀಕು 5ನೇ ತಾರೀಕರಂದು ಮಂಗಳೂರು ಪಟ್ಟಣದಲ್ಲಿ ಮೀಟಿಂಗ್ ಇದೆ ತಂದೆ. ಅದ್ಭುತವಾಗಿ ನಡೆಸಬೇಕು, ಅನೇಕರನ್ನ ಬಲಪಡಿಸಬೇಕು. ನಮ್ಮ ಪ್ರಯಾಣದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಜೊತೆಯಾಗಿದ್ದು ನಡೆಸಿ. 7ನೇ ತಾರೀಕರಂದು ಸಿಂಧನೂರಿನಲ್ಲಿ ನಿಮ್ಮ ಮಗನಾಗಿರುವಂತ ಲಕ್ಕಪ್ಪ ಅವರ ಕುಟುಂಬದಲ್ಲಿ ಪ್ರಾರ್ಥನೆ ಕೂಟ ಏರ್ಪಾಟ್ ಮಾಡಿದ್ದಾರೆ. ಆ ಕುಟುಂಬವನ್ನು ಆಶೀರ್ವದಿಸಿ ಅಲ್ಲಿ ಅದ್ಭುತವಾಗಿ ಸುವಾರ್ತೆಯನ್ನು ನಡೆಯುವಂತೆ ಸಹಾಯ ಮಾಡಿ. ಇನ್ನು ಎಲ್ಲೆಲ್ಲಿ ಕಾರ್ಯಕ್ರಮಗಳಿದೆಯೋ ತಂದೆ, ಎಲ್ಲ ಕಡೆ ನಿಮ್ಮ ಕೃಪೆ ಆಶೀರ್ವಾದ ದಯಪಾಲಿಸಿ. ಅದೇ ರೀತಿಯಲ್ಲಿ ಹುಬ್ಬಳ್ಳಿ ಪಟ್ಟಣದಲ್ಲಿ ಇದ್ದಂತ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳು ಶೋಧನೆಯಲ್ಲಿ, ಹಿಂಸೆಯಲ್ಲಿದ್ದಾರೆ. ಚಿಕ್ಕ ಸಭೆಯಾಗಿ ಕೂಡ್ತಾ ಇದ್ದಾರೆ. ಆದರೆ ಅಲ್ಲಿ ತಂದೆಯ ದೇವರೇ, ಒಂದು ರೀತಿಯಲ್ಲಿ ಶೋಧನೆ, ಒಂದು ರೀತಿಯಲ್ಲಿ ಕಷ್ಟ, ಹಿಂಸೆಯಲ್ಲಿದ್ದಾರೆ ತಂದೆ. ಆ ಮಕ್ಕಳನ್ನು ಕಾಪಾಡಿ, ಆ ಮಕ್ಕಳನ್ನು ಅಭಿವೃದ್ಧಿಪಡಿಸಿ, ಆ ಮಕ್ಕಳಿಗೆ ಜಯವನ್ನು ದಯಪಾಲಿಸಿ. ನಿಮ್ಮ ಬಲವನ್ನು, ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ. ಚಿಕ್ಕ ಮಕ್ಕಳು ತಂದೆ, ಯುವಕರು ತಂದೆ ನಿಮ್ಗೋಸ್ಕರ ಪ್ರಯಾಸ ಪಡುವಂತೆ, ನಿಮ್ಮ ಸೇವೆ ಮಾಡುವಂತೆ, ಈ ಶೋಧನೆಯಲ್ಲಿ, ಈ ಒಂದು ಹಿಂಸೆಯಲ್ಲಿ ಜಯಿಸೋದಕ್ಕೆ ಸಹಾಯ ಮಾಡಿ. ಈ ಎಲ್ಲಾ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡುವಂತ ಹರೀಶ್ ಕುಮಾರ್ಗೋಸ್ಕರ, ಅದೇ ರೀತಿಯಲ್ಲಿ ಹರೀಶ್ ಕುಮಾರನ್ನು ಕೊಟ್ಟಿರುವಂತ ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳನ್ನು ಅಭಿವೃದ್ಧಿಪಡಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ. ಅದೇ ರೀತಿಯಲ್ಲಿ ಸಾಯಿ ಕಿರಣ್ಗೋಸ್ಕರ, ರೀಟಾಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರು ಕೂಡ ನಿಮ್ಮ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ಆ ಮಕ್ಕಳನ್ನ ಆಶೀರ್ವದಿಸಿ. ನಿಮ್ಮ ಸೇವೆಯಲ್ಲಿ ತಂದೆ ಎಲ್ಲರೂ ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ನಿಮ್ಮ ಸೇವೆ ಮಾಡಿ ನೀವಿರುವಂತಹ ಪರಲೋಕವನ್ನು ಪಡ್ಕೊಳ್ಳುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರು ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳಮ್ಮ.